ನಮಸ್ತೆ ವೀಕ್ಷಕರೇ, ಮೋಹನರಾಗ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಪ್ರೀತಮ್. ಕೊಡಗಿನಲ್ಲಿ ಸದ್ಯದ ಮಟ್ಟಿಗೆ ವಾಂಟೆಡ್ ಬಾಲನದ್ದೇ ಮಾತು. ಕೊಡಗಿನ ಸ್ಥಳೀಯ ಕಲಾವಿದರೇ ಸೇರಿ ನಿರ್ಮಾಣ ಮಾಡಿರುವಂತಹ ಒಂದು ಕಿರುಚಿತ್ರ ವಾಂಟೆಡ್ ಬಾಲ. ಕೊಡಗಿನ ನಿಸರ್ಗ ಸಂಪತ್ತು, ಕೊಡಗಿನ ಬೆಟ್ಟಗುಡ್ಡಗಳು, ಇಲ್ಲಿನ ಮಳೆಗಾಲ, ಚಳಿಗಾಲ, ಇಲ್ಲಿನ ಬುಡಕಟ್ಟು ಜನಾಂಗ ಹಾಗೂ ಕೊಡಗಿನಲ್ಲಿ ನಿಧಾನಕ್ಕೆ ತಮ್ಮ ಅಸ್ತಿತ್ವವನ್ನ ಸಾಧಿಸ್ತಾ ಇರುವಂತಹ ವಲಸಿಗ ಕಾರ್ಮಿಕರು, ಇದರಿಂದ ಕೊಡಗಿನಲ್ಲಿ ಸದ್ದಿಲ್ಲದೆ ಉಂಟಾಗ್ತಾ ಇರುವಂತಹ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ತಲ್ಲಣ, ಇವೆಲ್ಲವನ್ನ ಒಳಗೊಂಡಂತಹ ಒಂದು ಸುಂದರ ದೃಶ್ಯ ಕಾವ್ಯವನ್ನ ನಿರ್ದೇಶಕ ಸಂಕೇತ್ ಶಿವಪ್ಪನವರು ನಮ್ಮ ವೀಕ್ಷಕರಿಗೆ ಕಟ್ಟಿಕೊಟ್ಟಿದ್ದಾರೆ. ಇಂದು ವಾಂಟೆಡ್ ಬಾಲ ಚಿತ್ರತಂಡ ನಮ್ಮ ಮೋಹನರಾಗ ಯೂಟ್ಯೂಬ್ ವಾಹಿನಿಯೊಂದಿಗೆ ಇದೆ. ಹಾಗಿದ್ರೆ ಬನ್ನಿ, ನಮ್ಮ ಕೊಡಗಿನ ಸ್ಥಳೀಯ ಕಲಾವಿದರು ಸೇರಿ ನಿರ್ಮಾಣ ಮಾಡಿರುವಂತಹ ವಾಂಟೆಡ್ ಬಾಲ ಚಿತ್ರದ ಬಗ್ಗೆ ನಾವೆಲ್ಲರೂ ಹರಟೆ ಹೊಡೆಯೋಣ. ವಾಂಟೆಡ್ ಬಾಲ ಸೃಷ್ಟಿಯಾದಲ್ಲಿಂದ ಹಿಡಿದು ಪರದೆ ಮೇಲೆ ಬರೋ ತನಕ ಹೇಗಿತ್ತು ಅದರ ಜರ್ನಿ ಅನ್ನೋದನ್ನ ನಮ್ಮ ಚಿತ್ರತಂಡದ ಮೂಲಕವೇ ನಾವೆಲ್ಲರೂ ಕೇಳಿ ತಿಳಿಯೋಣ. ವೀಕ್ಷಕರೇ, ಈಗ ವಾಂಟೆಡ್ ಬಾಲ ಚಿತ್ರತಂಡವನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕೇತ್ ಅವರೇ, ಈಗ ನೀವ್ ಹೇಳಿ, ಈ ವಾಂಟೆಡ್ ಬಾಲ ಚಿತ್ರ ಅಂದ್ರೆ ಅದು ಆ ಕಾನ್ಸೆಪ್ಟ್ ಹುಟ್ಟಿದ್ ಹೇಗೆ ಅಂತ. ಅದೇ ಇದು ಒಂದು ಏನಾದ್ರೂ ಒಂದು ಸಿನಿಮಾ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಒಂದು ಇದಿತ್ತು. ಹ್ಮ್ ಸೊ ನಾನು ಬೆಂಗಳೂರಿಗೆ ಹೋಗಿ ಸಿನಿಮಾ ಮಾಡೋದಕ್ಕೆ ಒಂದ್ 2-3 ಸಲ ಪ್ರಯತ್ನ ಪಟ್ಟು ವಾಪಸ್ ಬಂದಿದ್ದೆ. ಕೊನೆಗೆ ಇಲ್ಲೇ ಏನಾದ್ರೂ ಮಾಡೋಣ, ಊರಲ್ಲೇ ಮಾಡೋಣ ಅಂತ ಹೇಳಿ ಹುಡುಕ್ತಿದ್ದಾಗ ಈ ಒಂದು ಕತೆ ನಾನು ಡೈಲಿ ಲೈಫ್ ನಲ್ಲಿ ನೋಡ್ತಾ ಇದ್ದೆ. ಈ ಮೈನ್ ಆಗಿ ಅಸ್ಸಾಂ ಅವರು ಬಂದು ರಿಪ್ಲೇಸ್ ಆಗ್ತಾ ಇರೋದು. ಸೊ ನಾನು ಹುಟ್ಟು ಬೆಳೆದಂತ ಜಾಗ ಒಂದು ಹಳ್ಳಿ ಆಗಿತ್ತು. ಸೊ ಅಲ್ಲಿ ನಾವು ನೋಡ್ತಿದ್ದ ಜನ ಈಗ ಅಲ್ಲೆಲ್ಲ ರಿಪ್ಲೇಸ್ ಆಗಿದ್ದಾರೆ ಬೇರೆ ಇದು. ಸೊ ಆ ಒಂದು ವಿಷಯ ಇಟ್ಕೊಂಡು ಓಕೆ, ಇದು ಚೆನ್ನಾಗಿದೆ, ಈಗಿನ ಪ್ರೆಸೆಂಟ್ ಇದಕ್ಕೆ ಕಾನ್ಸೆಪ್ಟ್ ಇದಾಗುತ್ತೆ. ಮತ್ತೆ ಇದು ಈಗ ಬೇರೆ ಊರಿಂದ ಬರೋದು ಇದು ಒಂದಲ್ಲ ಒಂದಿನ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಇದೇ ಕತೆ ಇಟ್ಕೊಂಡು ಮಾಡೋಣ ಅಂತ ಹೇಳಿದಾಗ ಇದಕ್ಕೆ ಜೊತೆ ಆಗುವಂತ ಒಂದು ಕತೆ ಸಿಕ್ತು ನನಗೆ. ಅದು ಖುಷ್ವಂತ್ ಕೋಳಿಬೇಲ್ ಅವರು ಮೇಜರ್ ಅವ್ರ ಬಾಡಿದ ಕತೆ. ಸೊ ಆ ವಿಷಯಕ್ಕೆ ಇದನ್ನ ಸೇರಿಸಿದಾಗ ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡು ಈ ಕತೆ ಹಂಗೆ ಡೆವಲಪ್ ಆಗ್ತಾ ಬಂತು. ಹಾಗೆ ವಾಂಟೆಡ್ ಬಾಲ ಹುಟ್ಕೊಂಡಿದ್ದು. ಹಾಗೆ ಬಾಲ ಇದ್ದಿದ್ದದು. ಹಾ. ಅದು ಸ್ವಲ್ಪ ಇನ್ನು ಸಸ್ಪೆನ್ಸ್ ಇದಕ್ಕಾಗಿ ವಾಂಟೆಡ್ ಬಾಲ ಇನ್ನು ಚೆನ್ನಾಗಿರುತ್ತೆ ಇದಕ್ಕೆ. ಸಾಧಾರಣವಾಗಿ ಸಂಕೇತ್ ಅವರೇ, ಒಂದು ಕಿರುಚಿತ್ರ ಅಂತಂದಾಗ ಅದು ಕನಸುಗಳು ಎಷ್ಟು ದೊಡ್ಡದಾಗಿರುತ್ತೋ ಕೊರತೆಗಳು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಎಲ್ಲ ಇದೆ ಇದೆ ನಮ್ಮ ಹತ್ರ ದುಡ್ಡಿದೆ, ಲೊಕೇಶನ್ ಇದೆ, ಅಥವಾ ಒಳ್ಳೊಳ್ಳೆ ಹೈ ಎಂಡ್ ಕ್ಯಾಮ್ರಾಗಳಿದೆ, ಇವೆಲ್ಲ ಅನ್ಕೊಳ್ಳೋದಕ್ಕಿಂತ ಇಲ್ಲ 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 ಅನ್ನೋ ಲಿಸ್ಟೇ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಹಂಗೆ ನೀವು ಈ ಚಿತ್ರ ನಿರ್ಮಾಣ ಮಾಡ್ಬೇಕಾದ್ರೆ ಅದೇ ಸಕ್ಕ ಸುಂದರವಾಗಿ ಚಿತ್ರ ಮೂಡ್ ಬಂದಿದೆ ಅಂತ ವೀಕ್ಷಕರೆಲ್ಲರೂ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಇದ್ರ ಹಿಂದೆ ಯಾವ ತರದ್ ಒಂದು ಶ್ರಮ ಇತ್ತು, ಇವತ್ತಿಗೆ ನಿಮ್ಗೆ ಚಿತ್ರತಂಡಕ್ಕೆ ಅದನ್ನ ನೆನಪಿಸ್ಕೊಂಡ್ರೆ ಹೇಗ್ ಅನ್ಸುತ್ತೆ ಅಂತ ಒಂದು ಫನ್ ವೇನಲ್ಲಿ ಹೇಳ್ಬೋದಾ? ಝಾನ್ಸಿ ಮನೆ ಒಂದು ತುಂಬಾ ದೊಡ್ಡದಾಗಿ ಇರ್ಬೇಕು ಅಂತ ಒಂದು ಇತ್ತು. ಅದು ಓಕೆ, ಅದು ಚೆನ್ನಾಗಿರೋದು ಸಿಕ್ಕಿದೆ, ಬಟ್ ತುಂಬಾ ಚೆನ್ನಾಗಿ ಇರೋದು ಬೇಕಿತ್ತು. ಇನ್ನೊಂದೇನಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಹೋಗಿ ಸಿನಿಮಾ ಮಾಡ್ಬೇಕು ಅಂತ ಹೋಗಿ ಅಲ್ಲಿ ಫೇಲ್ಯೂರ್ ಆಗಿ ಬಂದಿರೋದ್ರಿಂದ ಇಲ್ಲಿ ನನ್ನ ಕನಸುಗಳು ಕೂಡ ಲಿಮಿಟ್ ಆಗೇ ಇತ್ತು. ಬರೀವಾಗ್ಲೂ ನಂದು ಓಕೆ, ಇದು ನನ್ನ ಯೋಗ್ಯತೆಗೆ ತಲುಪಲ್ವಾ. ಆಮೇಲೆ ನನ್ನ ಡ್ರೀಮ್ಗಳನ್ನ ಕೂಡ ನಾನು ಅಷ್ಟಕ್ಕೆ ಇದು ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಬೇಡ ಅಂತ ಹೇಳಿ ಹಂಗೆ ಕತೆ ಬರ್ಕೊಂಡು ಬಂದೆ. ಈ ಕತೆ ಆಯ್ಕೆ ಮಾಡೋಗಳು ಕೂಡ ಈಗ ಈ ಖುಷ್ವಂತ್ ಕೋಳಿಬೇಲ್ ಅವ್ರದ್ದು ತುಂಬಾ ಕತೆಗಳಿದೆ, ಅದ್ರ ಆರ್ಮಿ ರಿಲೇಟೆಡ್ ಕತೆಗಳಿದ್ದಾರೆ, ತುಂಬಾ ಚೆನ್ನಾಗಿರೋಂಥ ಕತೆಗಳಿದೆ. ಆದ್ರೆ ಗೊತ್ತು ನನಗೆ ನನ್ನ ಬಜೆಟ್ಗೆ ಅದಕ್ಕೆ ಮಾಡಕ್ ಆಗಲ್ಲ, ನನಗೆ ಒಂದು ಆರ್ಮಿ ಆಫೀಸನ್ ಕೂಡ ಇಲ್ಲಿ ತೋರ್ಸಕ್ ಆಗಲ್ಲ ಅಂತ ಗೊತ್ತು. ಎಂಡ್ ಆಫ್ ದ ಡೇ ವರ್ಕ್ ಔಟ್ಪುಟ್ ನೋಡಿದಾಗ ನನಗೆ ಭಾರಿ ಖುಷಿ ಆಯ್ತು. ಓಕೆ, ನಂದು ಡ್ರೀಮ್ 90% ಬಂದಿದೆ ಅಂತ. ಇನ್ನ ಅದಕ್ಕೆ ಮ್ಯೂಸಿಕ್ ಎಲ್ಲ ಆಡ್ ಆಗಿ ಇನ್ನ ತುಂಬಾನೇ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಬಂತ ಇದೆ. ಪ್ರಮಿತ್ ಅವರೇ, ನೀವು ಹೇಳ್ಬೋದಾ ಎಕ್ಸ್ಪೀರಿಯನ್ಸ್ಗಳು, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾನೇ ಫನ್ ಆಗಿತ್ತು. ಅದ್ರಲ್ಲೂ ಎಸ್ಪೆಷಲಿ ನನ್ಗೆ ತುಂಬಾ ಫನ್ ಅನ್ಸಿದ್ದು ಶಶಿ ಅವರು. ಅವ್ರು ತುಂಬಾ, ಅವ್ರಿಗೆ ಅದೊಂದು ಜಿಗ್ನೆ ಅವರು ಹಾವು ಕಂಡಿರ್ಬೇಕಾದ್ರೆ ಹಿಡಿದು ಬಿಡ್ತಾರೆ, ಜಿಗಣೆ ಬರ್ತದಲ್ಲ, ಕುಂಬಳು ಏನಂತಾರೆ ಅದಕ್ಕೆ, ಜಿಗಣೆ, ಕನ್ನಡದ ಜಿಗಣೆ ಅಂತ ಜಿಗಣೆ. ತುಂಬಾ ಭಯ. ಎಲ್ಲೋದ್ರು ಕ್ಯಾಮ್ರಾ ಇಡೋದಕ್ಕಿಂತ ಮುಂಚೆ ಮೊದ್ಲು ಹುಡುಕ್ತಾ ಇದ್ದಿದ್ದು ಅವಾಗ ಫುಲ್ ಮಳೆ ಬರ್ತಾ, ಸೊ ಎಲ್ಲೋದ್ರು ಆ ಲೊಕೇಶನ್ ಅಲ್ಲಿ ಫುಲ್ ಜಿಗ್ನೆಗಳೇ ಇರ್ತಾ ಇದ್ದಿದ್ದು. ಅದು ಆದ್ರೆ ಎಲ್ರು ಬಿಟ್ಟು ಅವ್ರೊಬ್ರನ್ನೇ ಹುಡ್ಕೊಂಡ್ ಬರ್ತಾರೆ, ನಮ್ಗೆ ಯಾರಿಗೂ ಕಷ್ಟ ಇರ್ಲಿಲ್ಲ, ಅವ್ರ ಕಾಲಲ್ಲಿ ಇರ್ತಾ ಇತ್ತು ಜಿಗ್ನೆ. ನಾವು ಆಂಗಲ್ ಹೇಳಕ್ ಮುಂಚೆನೆ ಅವರೇ ಹೋಗ್ಬಿಟ್ಟು ಸೇಫ್ ಝೋನ್ ಅಲ್ಲಿ ನಿಂತ್ಕೊಂಡು ಇದು ಸಾಕಾ ಅಂತ ಹೇಳ್ಬೋದು. ಸಾಕಲ್ವಾ, ನಾವು ಇಲ್ಲ ಅಲ್ಲಿಗೆ ಬೇಕು ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾ ಇದೀವಿ. ಮಾಡಿದ್ರು ಇವನು ಇದು ಕಬ್ಬೆ ಬೆಟ್ಟದಲ್ಲಂತೂ ಹೆವಿ ಜಿಗ್ನೆ ತುಂಬಾ ಇತ್ತು.
ಆದ್ರೂ ಕಷ್ಟಪಟ್ಟು ಮಾಡ್ಕೊಂಡು ಮೂವಿಲ್ ಹಾಕಿದ್ದಾರೆ ಜಿಗ್ನೆ. ಒಂದು ಕಡೆ ಇದು ಇಟ್ಕೊಂಡಿದ್ರು, ಏನು ಗಿಂಬಲ್ ಇಟ್ಕೊಂಡಿದ್ರು, ಕಾಲಿಗೆ ಹತ್ತು ಬಿಡ್ತು ಅಂತ ಹೇಳಿ 2 ಶೇಕಿಂಗೆ ಆ, ಕಾಲು ಕೈಗೆ ತೆಗೀರಿತ ಎಲ್ಲ ಇವರೆಲ್ಲ ಓಡಿ ಬಂದ್ರು ತೆಗಿ, ಅಯ್ಯೋ ನಿಂತ್ಕೊಳ್ಳಿ ಅಂತ. ಆ, ಹಂಗೆ ಟೆಂಪಲ್ ಶೂಟ್ ಮಲ್ತಿರ್ಕೆ ಮಲ್ತಿಕೆನಲ್ಲ. ಮಲ್ತಿರ್ಕೆದು ಅಷ್ಟೇನೆ ನಮ್ದು ಶಾರ್ಟ್ಸ್ ಇತ್ತು. ಹ್ಮ್ ಅಲ್ಲಿ ಆ ಬೆಟ್ಟ ತುದಿಯಲ್ಲೂ ಅಷ್ಟೇನೆ ಎಲ್ಲಾ ಕಡೆ ಅಲ್ಲಿ ಬೇರೆ ಆನೆಗಳು ಬರುತ್ತೆ ಹ್ಮ್. ಅಂತ ಹೇಳ್ಕೊಂಡು. ಅದು ನಮ್ಗೆ ತುಂಬಾ ಭಯ, ಪ್ಲಸ್ ಜಿಗ್ನೆ ಬೇರೆ. ಹ್ಮ್ So ಅದು ಇವ್ರು ತುಂಬಾ ಎಂಟರ್ಟೈನಿಂಗ್ ಅದು ನನಗೆ ಚಿಕ್ಕ ವಯಸ್ಸಿಂದ ನನಗೆ ಅದು ಒಂದ್ ಸ್ವಲ್ಪ ಭಯನೇ. ಹ್ಮ್ ಅದರಿಂದ ಕೆಲವೊಂದ್ಸಲಿ ಮಾತ್ರ ಏನೋ ಸೇಫ್ ಝೋನ್ ಅಲ್ಲಿ ಹೋಗಿ ನಿಂತ್ಕೊಂಡು ಒಟ್ಟಿಗೆ ಪ್ರಾಣ ಭಯದಲ್ಲೇ ಶೂಟಿಂಗ್ ಮುಗಿಸಿದೀರಾ. ರಕ್ತ ಸುರಿಸಿದಾರೆ ಅವರು. ಒಂದು ಥೆರಪಿ ಆಗ್ತಿತ್ತು ಅವರಿಗೆ, ಹಚ್ಚಿಸ್ಬೇಕಿತ್ತು ಅವರಿಗೆ. ಅದೇ ಹೇಳಿದ್ರೆ ಫ್ರೇಮ್ಗಳನ್ನ ಹಿಡಿಬೇಕಾದ್ರೆ ಸೇಫ್ ಆಗಿ ನೋಡ್ಕೊಂಡೇ ಇಡ್ತಾ ಇದ್ದೆ. ನನ್ನ ಜೊತೆ ಒಬ್ರು ಅಸಿಸ್ಟೆಂಟ್ ಎಲ್ಲ ಇದ್ರು. ಪ್ರಮಿತಾ ಅವರೇ, ಈಗ ನೀವು ಈ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನೀವು ಅಭಿನಯ ಮಾಡಿದ್ದಂತ ಅನ್ಸುತ್ತಲ್ವಾ? ಅಂದ್ರೆ ಸಿನಿಮಾ ಇಲ್ಲ ಇಲ್ಲ ಹಾ. ಮೊದ್ಲು ನಾನು ಒಂದು ಕೊಡುವ ಸೀರಿಯಲ್ ಮಾಡಿದ್ದೆ, Okay. ಲೀಡ್ ಆಗಿ ಮಾಡಿದ್ದು. ಹಾ ಇವರು ರಘು ಅವರು ರಘು. ಏಟಿ ರಘು ಓ ಏಟಿ ರಘು ಅವರ ಡೈರೆಕ್ಷನ್ ಅಲ್ಲಿ. ಹಾ. ಹ್ಮ್. ಸೊ ಅದು ಮೊದ್ಲು ಹ್ಮ್. ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ನಾನು ಬ್ಯಾಂಗ್ಳೂರಲ್ಲಿ ಟಿವಿ ಪ್ರೋಗ್ರಾಮ್ಸ್, ಹ್ಮ್ ಲೈವ್ ಪ್ರೋಗ್ರಾಮ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಅವ್ರು ಡೈರೆಕ್ಟ್ ಆಗಿ ನನ್ನನ್ನ ತಗೊಂಡ್ರು. ಒಂದ್ಸಲ ಮೀಟ್ ಮಾಡಿದೆ. ಹಾ ಸೊ ನೆಕ್ಸ್ಟ್ ಟೈಮ್ ನಾನು ಶೂಟಿಂಗ್ ಅಲ್ಲಿ ಅವರನ್ನ ಮೀಟ್ ಮಾಡಿದೆ. ಹ್ಮ್ ಅದು ಫಸ್ಟ್ ಸೀರಿಯಲ್ ನಂದು, ನಂಗ ಕೊಡುವ ಸೀರಿಯಲ್. ಓಕೆ. ಅದಾದ್ಮೇಲೆ ಇವ್ರ ಜೊತೆ ಹುಷಾರು, ಅದೊಂದು ಚಿಕ್ಕದೊಂದು ಪಾತ್ರ ಮಾಡಿದ್ದೆ. ಅದಾದ್ಮೇಲೆ ಕನ್ನಡ ಅನ್ನೋದು ಫಸ್ಟ್ ಹ್ಮ್ ಇದೆ. ಓಕೆ. ಸಂಕೇತ್ ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋದಂದ್ರೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಸುಲಭ ಆಯ್ತು ಅಂತ? ಆಕ್ಚುಲಿ ಫಸ್ಟ್ ಹೊಸ ಟೀಮ್ ಇವರೆಲ್ಲ, ನನ್ಗೆ ಹೊಸೊಬ್ರು. ಸೊ ಅಂದ್ರೆ ಇವ್ರನ್ನ ಪರಿಚಯ ಇತ್ತು, ಸಂಕೇತನವರೊಬ್ರು ಇದಾರೆ, ನಮ್ಮ ಎಡಿಟ್ ಮಾಡಿದ್ರು ಹುಷಾರ್ ಅನ್ನೋದು ಗೊತ್ತಿತ್ತು ನನ್ಗೆ. ಬಟ್ ಅವ್ರ ಪರಿಚಯ ತುಂಬಾ ಅಷ್ಟಾಗಿ ನನಗ್ ಇರ್ಲಿಲ್ಲ. ಬಟ್ ಹೊಸದಾಗಿ ಹೋಗ್ಬೇಕಾದ್ರೆ ನನ್ಗೊಂದ್ ಸ್ವಲ್ಪ ಒಂಥರ ಇತ್ತು, ಅಂದ್ರೆ ಹೇಗೆ ಮಿಂಗಲ್ ಆಗ್ಬೋದಾ ಮಾಡ್ಬೋದಾ ಅಂತ ನನ್ಗೊಂಥರ ಇತ್ತು. ಬಟ್ ಫಸ್ಟ್ ಡೇನೆ ನನ್ಗೆ ಒಂಥರ ಕಂಫರ್ಟ್ ಝೋನ್ ಸಿಕ್ಬಿಡ್ತು. ಬಿಕಾಸ್ ಇವ್ರಾಗ್ಲಿ ಸಂಕೇತ್ ಅವರಾಗ್ಲಿ, ವಿಷ್ಣು ಅವರಾಗ್ಲಿ, ನಮ್ ಡಾನ್ಸರ್ ವಿಷ್ಣು ಮತ್ತೆ ಹಾ. ಇವರು ತುಂಬಾ ಕಂಫರ್ಟ್ ಝೋನ್ ಸಿಕ್ತು. ನಾವು ಅವತ್ತಲ್ಲೇ ಇರ್ಬೇಕಾಗಿತ್ತು, ರಾತ್ರಿ ಶೂಟ್ ಇತ್ತು. ಅವತ್ತು ಅಷ್ಟೇ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಏನೇ ಇದ್ರು ಅವ್ರು ನೋಡ್ಕೋತಾ ಇದ್ರು. ಸೊ ಹಾಗಾಗಿ ನನ್ಗೆ ಯಾವ್ದೇ ಅನ್ಕಂಫರ್ಟ್ ಫೀಲ್ ಆಗ್ಲಿ, ಹೊಸ ಟೀಮ್ ಅಂತ ಆಗ್ಲಿ ಯಾವ್ದು ನನ್ಗೆ ಅನ್ಸ್ಲೇ ಇಲ್ಲ. ಸೊ ತುಂಬಾ ಫನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಶೂಟ್ ಮಾಡ್ತಾ ಇದೀವಿ ಅಂತ ಅನಿಸ್ಲೂ ಇಲ್ಲ ನನ್ಗೆ, ಅಷ್ಟು ಚೆನ್ನಾಗಿತ್ತು. ಓಕೆ. ಕಷ್ಟ ಅಂತ ಯಾವ್ದು ಆಗ್ಲಿಲ್ಲ ಆಗ? ಆಗ್ಲಿಲ್ಲ. ಡೈಲಾಗು ಅಷ್ಟೇನೆ, ಅವ್ರು ಆಲ್ರೆಡಿ ನನ್ಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ರು. ಸೊ ಕ್ಯಾಮ್ರಾ ಮುಂದೆ ನಾವು ಸೈಕಲ್ ಹೊಡೆದಿದೀವಿ ತುಂಬಾನೇ, ಆದ್ರೆ ಟೇಕ್ ಒನ್ ಆರ್ಟಿಸ್ಟ್ ಆ, ಆ, ನಾವೇ ನಕ್ಬಿಟ್ಟು ಹಾಳು ಮಾಡ್ಬೇಕಷ್ಟೇ. ನನ್ಗೆ ತುಂಬಾ ಈಸಿ ಆಗಿದ್ದು, ತುಂಬಾ ಬೇಗ ಶಾರ್ಟ್ ಮುಗಿಸೋದಕ್ಕೆ ಅಂತಂದ್ರೆ ಇವ್ರು ಸ್ಕ್ರಿಪ್ಟ್ ಆಲ್ರೆಡಿ ಕಳ್ಸ್ಬಿಟ್ಟಿದ್ರು ನನ್ಗೆ. ಬಟ್ ನಾನು ಆಲ್ರೆಡಿ ನನ್ನ ಸ್ಕ್ರಿಪ್ಟ್ ಎಲ್ಲ ಓದ್ಕೊಂಡು ನಾನು ಆಲ್ರೆಡಿ ಪ್ರಿಪೇರ್ ಆಗ್ಬಿಟ್ಟಿದ್ದೆ. ಕೆಲವೊಂದು ಡೈಲಾಗ್ಸ್ ಇರೋದೆಲ್ಲ ನನ್ಗೆ ಆಲ್ರೆಡಿ ಗೊತ್ತಾಗಿತ್ತು. ಕ್ಯಾಮ್ರಾ ಮುಂದೆ ಮಾಡ್ಬೇಕಾದ್ರೆ ಸ್ವಲ್ಪ ಆಲ್ಟರ್ ಮಾಡಿದ್ರು ಅಷ್ಟೇನೆ ಬಿಟ್ರೆ ಜಾಸ್ತಿ ಆಲ್ಟ್ರೇಷನ್ ಏನು ಇರ್ಲಿಲ್ಲ ಡೈಲಾಗ್ಸ್ ಅಲ್ಲಿ. So ಹಾಗಾಗಿ ನನ್ಗೆ ತುಂಬಾ ಈಸಿ ಆಗೋಯ್ತು ಅದ್ ಮಾಡೋದಕ್ಕೆ. ಓಕೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಫನ್ ವರ್ಕಿಂಗ್ ವಿತ್ ದಮ್. ಎಸ್ಪೆಷಲಿ ನಾನ್ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವ್ರು ನನ್ನನ್ನು ಚೂಸ್ ಮಾಡಿದಕ್ಕೆ, ಇರೋನ್ಗೆ. ನಾನ್ ತುಂಬಾನೇ ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ಈಗ ವೀಕ್ಷಕರಿಂದ ಯಾವ ತರದ್ ರೆಸ್ಪಾನ್ಸ್ ಬಂದಿದೆ ನಿಮ್ಗೆ ಪ್ರಮಿತಾ ಅವ್ರೆ, ನಿಮ್ಮ ನಟನೆ ಬಗ್ಗೆ ಇರ್ಬೋದು? ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹ್ಮ್. ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಇವಾಗ ನೋಡಿದವರೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ, ಓಕೆ. ನನ್ನಲ್ಲೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅದೊಂದು ತುಂಬಾನೇ ಖುಷಿ ಇದೆ. ತುಂಬಾ ನನ್ನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇವರು. ಹಾ. ಸೊ ಅದು ತುಂಬಾ ಖುಷಿ ಆಯ್ತು. ಓಕೆ. ಅವ್ರು ಚೆನ್ನಾಗಿ ಕಾಣಿಸ್ತಾರೆ, ನಾವೇನ್ ತೋರ್ಸ್ಬೇಕು. ಇವರು ರೆಕಾರ್ಡ್ ಮಾಡಿರೋದು ಕ್ಯಾಮ್ರಾ ವರ್ಕ್ ಎಲ್ಲ ಇವ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾ. ಬಟ್ ಅದನ್ನ ಇನ್ನ ಚೆನ್ನಾಗಿ ಏನು ಎಡಿಟಿಂಗ್ ಅಲ್ಲೂ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಮೂವಿ ಮೈನ್ ಆಗಿ ಎಡಿಟಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಎಡಿಟ್ ಮಾಡ್ಲಿಲ್ಲ ಅಂತಂದ್ರೆ ಆ ಮೂವಿ ಅದು ನೋಡೋದಕ್ಕೆ ಇಷ್ಟ ಆಗಲ್ಲ. ಸೊ ಅದನ್ನ ಆ ಕೆಲಸ ತುಂಬಾನೇ ಚೆನ್ನಾಗಿ ಮಾಡಿರೋದು ಸಂಕೇತ್ ಅವರು. ಸೊ ಅದು ಕ್ಯಾಮ್ರಾ ವರ್ಕಿಂಗ್ ಕ್ರೆಡಿಟ್ ಇವ್ರಿಗೆ ಕೊಡ್ಬೇಕು, ಎಡಿಟಿಂಗ್ ಎಲ್ಲ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಸಾಂಗ್ಸ್ ಅಂತೂ ನನ್ನ ಫೇವ್ರೆಟ್ ಸಾಂಗ್ಸ್ ಅದು. ಹಾ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ದೇ ಆರ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಓಕೆ. ಅವ್ರ ಜೊತೆ ವರ್ಕ್ ಮಾಡಿ. ಮೇಡಮ್, ಇವಾಗ ನೀವು ಎಟಿ ರಘು ಅಂತ ಒಬ್ರು ದೊಡ್ಡ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ದೊಡ್ಡ ನಿರ್ದೇಶಕರು. ಒಂದು 56 ಸಿನಿಮಾ ಹೌದು, ಮಾಡಿದ್ದಾರೆ. ಹ್ಮ್. ಹಾಗಿರ್ಬೇಕಾದ್ರೆ ಈಗ ಸಂಕೇತ್ ಅವರು ಇದು ಅವರಿಗೆ ಫಸ್ಟ್ ಕಿರುಚಿತ್ರ. ಅವ್ರ ಜೊತೆ ಅಂದ್ರೆ ನೀವು ರಘು ಅವ್ರ ಜೊತೆ ಅಭಿನಯ ಮಾಡಿ ಅವರ ಡೈರೆಕ್ಷನ್ ಅಲ್ಲಿ ಅಭಿನಯ ಮಾಡಿದ್ದಕ್ಕೂ ಸಂಕೇತ್ ಅವ್ರ ಜೊತೆ ಇವಾಗ ಅಭಿನಯ ಮಾಡಿದ್ದಕ್ಕೂ ಏನ್ ಡಿಫ್ರೆನ್ಸ್ ಅನ್ನಿಸ್ತು ಅಂತ?
ಏನ್ ಮೇನ್ ಡಿಫ್ರೆನ್ಸ್ ಏನು ಅಂತಂದ್ರೆ, ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದ್ ಒಳ್ಳೆ ಹೆಸರು ಮಾಡಿರೋರು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿರೋರು. ಸೊ ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ಅವ್ರ ಜೊತೆ ನಾವು ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ಅಂಡ್ ನಮ್ಗೆ ಅದು ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದ್ರೆ, ನಮ್ಗೆ ಸ್ವಲ್ಪ ಭಯ ಆಗುತ್ತೆ. ಮತ್ತೆ ಅವ್ರದ್ದು ಡೈಲಾಗ್ಸ್ ಇದ್ರೂನು ನಮ್ಗೆ ಮುಂಚೆನೆ ಸ್ಕ್ರಿಪ್ಟ್ ಸಿಗ್ತಾ ಇರ್ಲಿಲ್ಲ. ಸೊ ಕ್ಯಾಮ್ರಾ ಮುಂದೆನೆ ನಮ್ಗೆ ಸ್ಕ್ರಿಪ್ಟ್ ಹೇಳ್ತಾ ಇದ್ರು. ಸೊ ಅದು ಸ್ವಲ್ಪ ಕಷ್ಟ ಆದ್ರೂನು ಅವ್ರ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ನಮ್ಗೆ ತೋರಿಸ್ತಾ ಇದ್ರು, ಹೀಗೆ ಮಾಡಿ, ಹಿಂಗೆ ಹೇಳಿ, ಹಿಂಗೆ ಮಾಡಿ ಅಂತ. ಅದು ಒಂಥರ ಕಂಫರ್ಟಿಂಗ್. ಬಟ್ ಇವ್ರುಗಳು ಹೇಗೆ ಅಂತಂದ್ರೆ, ಹೊಸಬ್ರಾದ್ರೂನು ಹೊಸಬ್ರು ಆಗಿರೋದ್ರಿಂದ ಇನ್ನ ಈಸಿ ಆಗಿದೆ ನನ್ಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಬಿಕಾಸ್ ಏನಂತಾರೆ, ಇವ್ರು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ರು, ಹಿಂಗೆ ಇರ್ಬೇಕು, ಮತ್ತೆ ಆಲ್ರೆಡಿ ಸ್ಕ್ರಿಪ್ಟ್ ಕೊಟ್ಟಿದ್ರಿಂದ ನಂಗೆ ನನಗ್ ಗೊತ್ತಿತ್ತು ಹಿಂಗೆ ಮಾಡ್ಬೇಕು, ಈ ಡೈಲಾಗ್ಸ್ ಹಿಂಗೆ ಬಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇವರು ಅದ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾ ಇದ್ರು. ಸೊ ಈ ತರ ಇಷ್ಟು ಅಂದ್ರೆ, ಇವಾಗ ನಾವೇ ಏನೋ ಅನ್ಕೊಂಡಿರ್ತೀವಿ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವ್ರಿಗೆ ಇನ್ನೊಂದ್ ತರ ಥಾಟ್ಸ್ ಇರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವು ಏನಂತಾರೆ, ಎಕ್ಸ್ಪೀರಿಯನ್ಸ್ ಇರೋರ್ ಹತ್ರ ವರ್ಕ್ ಮಾಡೋದಕ್ಕೂ ಇವ್ರಿಗೂ ವರ್ಕ್ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆದ್ರೂನು. ಬಟ್ ನನ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ ಎಲ್ಲೂ. ಅವ್ರ ಹತ್ರನು ಕೆಲಸ ಮಾಡೋದಕ್ಕೆ ಅಷ್ಟು ಕಷ್ಟ ಆಗ್ಲಿಲ್ಲ. ಇವ್ರ ಹತ್ರ ಇನ್ನ ಕಂಫರ್ಟ್ ಆಯ್ತು ನನ್ಗೆ ವರ್ಕ್ ಮಾಡೋದಕ್ಕೆ. ಮೋಹನ್ ಸರ್, ಈಗ ವಾಂಟೆಡ್ ಬಾಲ ಚಿತ್ರ ಅಂತ ಬಂದಾಗ ಜನರು ಮನಸ್ಸಲ್ಲಿ ಇಷ್ಟ ಆಗಿರೋದೇ ಮುಖ್ಯವಾಗಿ ಸಂಗೀತ ಅಂತ ಹೇಳ್ಬೋದು. ಅಂದರೆ ಕೊಡಗಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ, ಇಲ್ಲಿದೆ ಕಥಾವಸ್ತು, ಇಲ್ಲಿದೆ ಕಲಾವಿದರು, ಇದೆಲ್ಲ ಇರುವಾಗ ಸಂಗೀತದಲ್ಲೂ ಇಲ್ಲಿನ ಒಂದು ಸ್ಥಳೀಯತೆನ ತರೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ವಾಂಟೆಡ್ ಬಾಲ ಚಿತ್ರತಂಡ ಅವರು ಪೂರ್ತಿ ಎಲ್ಲ ಶೂಟಿಂಗ್ ಮಾಡಿ ಆ ನಂತರ ನನ್ನ ಸ್ಟುಡಿಯೋಗೆ ಡಬ್ಬಿಂಗ್ ಬಂದಿದ್ದು. ಅಂದ್ರೆ ಅಲ್ಲಿ ಆ ಲೊಕೇಶನ್ ಅಲ್ಲಿ ಏನಾಯ್ತು ಏನು ಅಂತ ನಮ್ಗಲ್ಲಿ ಗೊತ್ತಿರಲಿಲ್ಲ. ಯಾವಾಗ ಇವರು ಎಡಿಟಿಂಗ್ ಮಾಡ್ಕೊಂಡು ಬಂದು ನಮ್ಮ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಕೂತಾಗ ಈ ಒಂದೊಂದು ಪಾತ್ರಕ್ಕೆ ಈ ತರ ಮ್ಯೂಸಿಕ್ಗಳು ಬೇಕಾಗುತ್ತೆ ಅಂತೇಳಿ ನಾವು ಸಂಕೇತ್ ಅವ್ರ ಹತ್ರ ಡಿಸ್ಕಸ್ ಮಾಡೋದು. ಅವರು ಅದಕ್ಕೆ ಏನ್ ಬೇಕು ಆ ರೀತಿಯ ಪೂರ್ಣ ಪ್ರಮಾಣದ ತಯಾರಿ ಅವರು ಮಾಡ್ಕೊಂಡ್ರು. ಮತ್ತೆ ಡಬ್ಬಿಂಗ್ ಪ್ರತಿಯೊಂದನ್ನು ಸಹ ನಮ್ಮ ಸ್ಟುಡಿಯೋದಲ್ಲಿ ಮಾಡಿದ್ರಿಂದ ಆ ಪಿಕ್ಚರೈಸೇಷನ್ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರು ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಆಮೇಲೆ ಇವರು ಇಲ್ಲಿ ಕೊಡವ ಸಾಂಗ್ಗಳನ್ನೆಲ್ಲ ತುಂಬಾ ಇವರೇ ಮ್ಯೂಸಿಕ್ ಮಾಡಿದ್ದಾರೆ. ಹೌದು, ಕೊಡವ ಮತ್ತೆ ನಮ್ಮ ಜೇನು ಕುರುಬರ ಸಾಂಗ್ ಉಮೇಶ್ ಅಂತ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಹಾಡುಗಳನ್ನೆಲ್ಲ ಮತ್ತೆ ಎಲ್ಲ ಇಲ್ಲಿ ರೆಕಾರ್ಡ್ ಆಗಿತ್ತು, ಎಲ್ಲ ಮ್ಯೂಸಿಕ್ ಇದೆಲ್ಲ ಮಾಡಿದ್ದಾರೆ. ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ, ಅವ್ರ ಮ್ಯೂಸಿಕ್ ಇದು ಮಾಡಿರೋದು. ಆಮೇಲೆ ಹುಷಾರ್ ಫಿಲಮ್ಗೂ ಅವರೇ ಮ್ಯೂಸಿಕ್ ಇದೆಲ್ಲ ಮಾಡಿದ್ರು. ಇವರು ಮತ್ತೆ ವಿಲ್ಸ್ಟನ್ ಅಂತ ಇನ್ನೊಬ್ರು ಇದ್ರು, ಕಲಕೆರೆ ಮಾದರಿಗೆ ಇವರು ಮತ್ತೆ. ಸೊ ಹಂಗಾಗಿ ನಮಗೆ ಮತ್ತೆ ಹಂಗಾಗಿ ಇವರಿಗೆ ಈ ನಟದ ಟಚ್ ಇದೆ. ಹಿಂಗಿದ್ರೆ ಸಿಂಗರ್ ಇವರು, ಇಲ್ಲಿ ಕೊಡವ ಸಾಂಗ್ಗಳು ಅದೆಲ್ಲ ಆಡ್ತಾನೆ ಇರ್ತಾರೆ. ಸೊ ಅದ್ರ ಟಚ್ ಇವ್ರಿಗೆ ಚೆನ್ನಾಗಿತ್ತು. ಹಂಗಾಗಿ ಅವ್ರಿಗೂ ಈ ಅಂದ್ರೆ ಕೆಲವು ರೆಫರೆನ್ಸ್ ಇದೇ ಇರ್ತದೆ ನಮ್ಗೆ ಇಲ್ಲಿದೆ. ಸೊ ಇಲ್ಲೇ ಹುಟ್ಟಿ ಬೆಳೆದವರಾಗಿರೋದ್ರಿಂದ ಅದು ಕೇಳಿರ್ತದೆ ಎಲ್ಲ ಒಂದು. ಈಗ ಅದರಲ್ಲೂ ಅಷ್ಟೇ ಒಂದು ಕೊಡವ ಹಾಡು ಬರುತ್ತೆ, ಅದನ್ನ ಫಸ್ಟ್ ನಾವೇ ರೆಕಾರ್ಡ್ ಮಾಡಿ ನಾವು ಹಾಕಿದಾಗ, ಯಾಕಂದ್ರೆ ಅದು ನಮ್ಮ ಕೊಡಗಿನ ಸಂಸ್ಕೃತಿಯನ್ನೇ ತೋರಿಸುತ್ತೆ ತುಂಬಾ ಚೆನ್ನಾಗಿ. ಅದು ಕೊಡವ ಭಾಷೆಯಲ್ಲೇ ಇದೆ. ಆಮೇಲೆ ನಮ್ಮ ನಮ್ಮ ಮೂಲ ಜನಾಂಗದ ಕುರುಬ ಹಾಡುಗಳಿದೆ, ಅದು ಸಹ ಅಷ್ಟೇ, ಅದು ಸಹ ನಮ್ಮ ಇಲ್ಲೇ ನಮ್ಮಲ್ಲೂ ರೆಕಾರ್ಡ್ ಆಗಿತ್ತು. ಅದೆಲ್ಲ ಒಂದು ಮಾಹಿತಿಗಳನ್ನ ತಗೊಂಡು ಇವರ ಫಿಲಿಮಿನ ಸಿಚುವೇಶನ್ಸ್ ಹೇಗಿತ್ತು ಅಂದ್ರೆ, ಪೂರ್ಣ ಪ್ರಮಾಣವಾಗಿ ನಮ್ಮ ಈ ಕೊಡಗಿನ ಸಂಸ್ಕೃತಿಯನ್ನ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲ ವಿಚಾರಗಳನ್ನು, ಈ ಸಂಸ್ಕೃತಿ ಅಂತಲ್ಲ ಇದ್ರು ಈ ಒಂದು ಏನ್ ಹೇಳೋದು, ಕೆಲಸ ಮಾಡುವಂತ ಒಂದು ವರ್ಗ ಯಾರಿದ್ದಾರೆ ಅವರ ಒಂದು ನೇಚರ್ನ ತಕೊಂಡು ಅವರು ಫಿಲ್ಮ್ ಮಾಡಿದಾಗ ಇದೆಲ್ಲವೂ ಅಲ್ಲಲ್ಲಿಗೆ ಸೂಟ್ ಆಯ್ತು. ಕೆಲವು ಮಾಹಿತಿಗಳನ್ನ ನೋಡ್ಕೊಟ್ಟು ಈ ತರ ಹೋದ್ರೆ ಈಗ ಆಗ್ಬಹುದು ಅಂತ ಹೇಳುವಂಥದ್ದು, ಅದನ್ನ ಸಂಕೇತ ಅವರು ತುಂಬಾ ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದಾರೆ. ಫಿಲ್ಮಿನ ಒಂದು ಏನಂತ ಹೇಳೋದು, ಪೂರ್ಣ ಪ್ರಮಾಣದಲ್ಲಿ ಅವರ ಪ್ರಯತ್ನ ಎದ್ದು ಕಾಣುತ್ತೆ. ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಸಿನಿಮಾದ ಹಿನ್ನೆಲೆ BGM ಆಗ್ಲಿ, ಸಂಗೀತ ಆಗ್ಲಿ, ಎಲ್ಲವೂ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಜನರ ಮಾತು. ಪ್ರೇಕ್ಷಕರು ನೋಡಿ ಹೇಳಬೇಕು. ಇನ್ನೊಂದು ಮೇನ್ ಆಗಿ ನಮಗೆ ಮೇನ್ ಇದ್ದಿದೆ ಎಕ್ವಿಪ್ಮೆಂಟ್ ಇವ್ರ ಹತ್ರ ಎಲ್ಲ ಇರೋದು. ಒಳ್ಳೆ ಕ್ವಾಲಿಟಿ ಮೈಕ್, ಮತ್ತೆ ಮಿಕ್ಸರ್ಸ್ಗಳು, ಸ್ಪೀಕರ್ಗಳು, ಸಿಸ್ಟಮ್, ಆಪ್ಸ್, ಅದು ಮೇನ್. ಪ್ಲಗಿನ್ಸ್ ಎಲ್ಲ ಈಗ ಸಿಗ್ತದೆ ನಮ್ಗೆ, ಈಗ ಲಾಜಿಕ್ ಪ್ರೋ ಅವ್ರು ಯೂಸ್ ಮಾಡೋದು, ಅದೆಲ್ಲ ಇತ್ತು. ಎಲ್ಲನ ಬಳಸ್ಕೊಂಡು, ಟೆಕ್ನಾಲಜಿ ಬಳಸ್ಕೊಂಡು ನಿಮ್ಗೆ ಚೆನ್ನಾಗಿ ಬಂದಿದೆ ಈಗ. ನೀವು ಈ ಸಿನಿಮಾದಲ್ಲಿ ಒಂದು ಖಡಕ್ ಪೊಲೀಸರ್ ಆಫೀಸರ್ ಪಾತ್ರ ಮಾಡಿದ್ದೀರಾ. ಸಾಧಾರಣವಾಗಿ ನಮ್ಮ ಕೊಡಗಲ್ಲಿ ಇವಾಗ ನಿಮ್ಮನ್ನ ಕೊಡಗಿನ ಸಾಯಿ ಕುಮಾರ್ ಅಂತಾನೆ ಜನರಿಗೆ ಪರಿಚಿತ ಆಗ್ಬಿಟ್ಟಿದ್ದೀರಾ. ಈ ಅಂದ್ರೆ ಹೇಳ್ಬೋದಾ, ವಾಂಟೆಡ್ ಬಾಲದಲ್ಲಿ ಹೇಗಿತ್ತು ನಿಮ್ಮ ಒಂದು ಪೊಲೀಸ್ ಪಾತ್ರ, ಹೇಗಿತ್ತು? ವಾಂಟೆಡ್ ಬಾಲದಲ್ಲಿ ಸಂಕೇತ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನಿಮಗೆ ಒಂದು ಕ್ಯಾರೆಕ್ಟರ್ ಬರ್ದಿದ್ದೀನಿ. ಅದಕ್ಕೆ ಪಾತ್ರ ಬರ್ದಿದ್ದೆ ಇವ್ರನ್ನ ಮೈಂಡಲ್ಲಿ ಇಟ್ಕೊಂಡು. ಬೇರೆ ಇದ್ರಲ್ಲೆಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹುಷಾರ್ ಮೂವಿಯಲ್ಲೆಲ್ಲ ಅದನ್ನ ಇವರೇ ಎಡಿಟ್ ಮಾಡಿದಲ್ಲ, ಅದನ್ನ ನೋಡ್ಕೊಂಡು ನಿಮಗೆ ಬರ್ದಿ ಸರ್ ನೀವು ಮಾಡ್ಬೇಕು ಅಂತ ಹೇಳಿದ್ರು. ಅದು ಮಾಡ್ಕೊಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ. ಬಟ್ ಚೆನ್ನಾಗಿತ್ತು ರೋಲ್, ಪೊಲೀಸ್ ಆಫೀಸರ್ ರೋಲು ಭಾರಿ ಚೆನ್ನಾಗಿ ಬಂದಿದೆ.
ಅಂದ್ರೆ ಸರ್ ನಿಮ್ಗೆ ಮುಂಚೆಯಿಂದನೂ ಅಭಿನಯ ಮಾಡ್ಬೇಕು ಅಂತ ಆಸಕ್ತಿ ಇತ್ತಾ ಹೇಗೆ ಅಂತ? ನಾವು 2-3 ಮೂವಿ ಈಗ ಡೈರೆಕ್ಷನ್ ಮಾಡಿದೀವಿ ನಾವು ಹಾ. PNG Creations ಅಂತ. ಹಾ. ಬಟ್ ಅಭಿನಯವೂ ಮಾಡಿದೀವಿ. ಹ್ಮ್. ಹುಷಾರ್, ಕಲಕೆರೆ ಮಾದೇವಿ ಇದೆಲ್ಲ ಹ್ಮ್. ಅಭಿನಯ ಇದೆ, ಹ್ಮ್. ಮಾಡಿದ್ವಿ. ಹ್ಮ್. ಅಲ್ಲಿ ಹುಷಾರಲ್ಲೇ ನೋಡಿ ಚೆನ್ನಾಗಿ ಮಾಡಿದ್ರಲ್ಲ, ಇವ್ರು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟು ಪೊಲೀಸ್ ಅಂದ ತಕ್ಷಣ ಇವರು ಅಂತ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹ್ಮ್. ಗೀಸೆ ಗೀಸರ ಚೆನ್ನಾಗಿದೆಯಲ್ಲ. ಅಂದ್ರೆ ಹೇಗಿದೆ ಸಿನಿಮಾದಲ್ಲಿ ನಿಮ್ ಪಾತ್ರಕ್ಕೆ ಸ್ಕೋಪ್ ಹೇಗಿದೆ ಅಂತ? ಒಳ್ಳೆ ರೆಸ್ಪಾನ್ಸ್ ಇದೆ, ಹಾ. ಬಂದವರೆಲ್ಲ ಒಳ್ಳೆ ಖುಷಿ ಪಡ್ತಾ ಇದಾರೆ. ಹ್ಮ್. ಚೆನ್ನಾಗಿದೆ, ಮತ್ತೆ ಚೆನ್ನಾಗಿ ಡೈಲಾಗ್ ಎಲ್ಲ ಬರ್ದಿದ್ದಾರೆ ನಮಗೆ. ಹ್ಮ್. ಚೆನ್ನಾಗಿ ಹೇಳಿದ್ದಾರೆ. ಬರೆಯೋದಕ್ಕಿಂತ ಹೇಳೋದು ಎಲ್ಲವೂ ಇಂಪಾರ್ಟೆಂಟ್. ಹೌದು ಹೌದು. ಹೌದು. ಮೂವಿ ಚೆನ್ನಾಗಿ ಬಂದಿದೆ. ಮೇನ್ ವೀಕ್ಷಕರಲ್ಲಿ ಅದೇ ಹೇಳೋದು, ಬಂದು ನಾವು ಇಷ್ಟೆಲ್ಲ ಇದ್ ಮಾಡಿ ಬಂದು ಮೂವಿ ನೋಡ್ಬೇಕು. ಮೇನ್ ಹ್ಮ್. ಕಷ್ಟಪಟ್ಟು ಮಾಡಿದ ಮೂವಿ ಅವ್ರು ನೋಡಿದ್ರೇನೆ ಗೊತ್ತಾಗೋದು ಏನು ಅಂತ. ಹ್ಮ್. ನಾವು ಹೇಳೋದಕ್ಕಿಂತ ಅವ್ರು ಬಂದು ನೋಡಿದ್ರೆ ಯಾವ ರೀತಿ ಇದೆ, ಏನ್ ಪಾತ್ರ ಇದೆ ಅಂತೆಲ್ಲ ಒಂದು ಅವರು ನೋಡ್ಬೋದು. ಈಗ ನನ್ನ ಮುಂದಿನ ಪ್ರಶ್ನೆ ಸಂಕೇತ್ ಸರ್ಗೆ. ಹ್ಮ್. ನಮ್ಮ ಕೊಡಗಲ್ಲಿ ಸಾಧಾರಣ ಈ ರಾಜಕೀಯ ಇರಬಹುದು, ಸಿನಿಮಾ ಇರಬಹುದು, ಇದ್ರದೆಲ್ಲ ಒಂಥರ ಕ್ರೇಜು ಕಡಿಮೆ ಕಡಿಮೆ. ನಮ್ಮ ಜನರಿಗೆ. ಹೌದು. ಈಗ ವಾಂಟೆಡ್ ಬಾಲನ ಜನ ಹೇಗ್ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ? ಈಗಾಗಲೇ ವಿರಾಜ್ಪೇಟ್, ಸಿದ್ದಾಪುರ, ನೆಲ್ಲಿಹುದಿಕೇರಿಲೆಲ್ಲ ಶೋಸ್ ಆಗಿದೆ ಅಲ್ವಾ? ಮೊದಲೇ ನಮ್ದು ಸೈನಿಕರನ್ನ ನಾವು ಹೀರೋ ತರ ನೋಡುವಂತ ನಾಡು ಇದು. ಹ್ಮ್. ಇಲ್ಲಿ ಯಾವ ಹೀರೋದು ಸ್ಟ್ಯಾಚ್ಯೂ ಇಲ್ಲ. ಹ್ಮ್. ಹೌದು. ಸೊ ಈ ಒಂದು ಊರಲ್ಲಿ ನಾನು ಸಿನಿಮಾ ಮಾಡಿ ಹೇಗೆ ಗೆಲ್ಲೋದು ನನಗೆ ಯಾವತ್ತೋ ಅದೊಂದು ಇದಿತ್ತು. ಹ್ಮ್. ಶೂಟಿಂಗ್ ಹೋಗ್ಬೇಕಾದ್ರೂ ಏನೆಲ್ಲ ಬೈದ್ಬಿಟ್ಟಿದ್ದಾರೆ ಜನ. ಹೌದು, ಹೌದು. ಸಾವಿರದು ಅಂತ. ಹಾ. ಅದು ತುಂಬಾ ಇಲ್ಲಿ support ಇಲ್ಲ. ಅದು ಅಷ್ಟು ಇದು ಮಾಡ್ತಾರೆ ಅವರು. ಹೌದು. ಸಪೋರ್ಟ್ ಅಷ್ಟಿಲ್ಲ. ಅದೇ ನಮ್ಮ ಊರನ್ನೇ ಹಾಳು ಮಾಡಕ್ ಬಂದ್ಬಿಟ್ಟಾರೆ ಆ ರೇಂಜ್ಗೆ ನೋಡ್ತಾರೆ. ಹಾ. ಆತರ ಅನುಭವ ಇದೆ. ಕೆಲವೊಂದ್ ಕಡೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಆತರ ಹ್ಮ್. ಇದೆ. ಬಂದು ನೋಡ್ದವ್ರಂತೂ ಹ್ಮ್. ಸೂಪರ್ ಆಗಿ ಇಷ್ಟಪಟ್ಟಿದ್ದಾರೆ. ಇವಾಗ ಎಂಟರ್ಟೈನ್ಮೆಂಟ್ ಗೆ ಎಷ್ಟು ಆಪ್ಷನ್ಸ್ ಇದೆ. ಹೌದು. ಮೊಬೈಲ್ ಬೆಳಿಗ್ಗೆಯಿಂದ ಕೂತ್ಕೊಂಡು ಸಂಜೆವರೆಗೂ ಕೂತ್ಕೊಂಡ್ಬೇಕಾದ್ರೆ ನೋಡಿದ್ರು ನಮಗೆ ಬೋರೇ ಆಗದೆ ದಿನ ಕಳೀತದೆ. ಹ್ಮ್. ಅಂತದ್ರಲ್ಲಿ ಎಲ್ಲೋ ಮನೇಲಿ ಕೂತಿರೋರ್ನ ಅವರೊಂದು ಗಾಡಿ ಮಾಡ್ಕೊಂಡು ಬಂದು ಇಲ್ಲಿ ಹಾಲಿಗೆ ಬಂದು ನೋಡೋದು ದೊಡ್ಡ. ಈಗ ನಾನೇ ಬೇರೆ ಯಾರೋ ಶಾರ್ಟ್ ಫಿಲಮ್ ಮಾಡಿದ್ರು ಕರೆದಿದ್ರು ನಾನೇ ಹೋಗ್ತಾ ಇದ್ದಿಲ್ಲ. ಯಾರು ಹೋಗ್ತಾ ಇದ್ದಾರೆ, ಅದು ಶಾರ್ಟ್ ಫಿಲಮ್. ನಮಗೆ ಹೌದು. ಇಂಗ್ಲಿಷ್ ಫಿಲಮ್ ಫ್ರೀ ಆಗಿ ಸಿಗ್ತದೆ. ಹ್ಮ್. ಅಂದ್ರೆ ಎಷ್ಟೋ ಕೋಟಿ ಮಿಲಿಯನ್ ಗಟ್ಲೆ ಇನ್ವೆಸ್ಟ್ ಮಾಡಿರೋದು ಫ್ರೀ ಆಗಿ ಸಿಗ್ತದೆ. ನಮ್ಗೆ ಬೇಡ ಅಂದ್ರೆ ಫಾರ್ವರ್ಡ್ ಮುಂದಕ್ಕೆ ಹೋಗ್ಬೋದು. ಹ್ಮ್. ಹಿಂದಿ ಫಿಲಮ್ ಹ್ಮ್. ಆದ್ರೂ ಜನ ಬಂದು ನೋಡಿದಾರಲ್ಲ, ಅಲ್ಲಿಗೆ ನಾನು ಗೆದ್ದಂಗೆನೆ. ಅಂದ್ರೆ ನಮ್ಮಲ್ಲಿ ಕೊಡಗಿನಲ್ಲಿ ರಾಜಕೀಯ ಮತ್ತು ಚಿತ್ರ ಹ್ಮ್. ಒಂದು ಫಿಲ್ಮ್ ಎರಡನ್ನೂ ಸಹ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹ್ಮ್. ಆದರೆ ಅದನ್ನ ವೈಭವೀಕರಣ ಮಾಡೋ ರೀತಿಯಲ್ಲಿ ಹೋಗ್ಲಿಲ್ಲ ಹ್ಮ್. ನನ್ನ ಕೊಡಗಿನಲ್ಲಿ ಅನಿಸಿಕೆ ಪ್ರಕಾರ. ಯಾಕಂದ್ರೆ ಎಲ್ಲರ ಮನಸ್ಸಲ್ಲೂ ಎಂಟರ್ಟೈನ್ಮೆಂಟ್ ಝೋನ್ ಇದ್ದೇ ಇದೆ. ಹ್ಮ್. ಒಂದು ಸಂಗೀತ ಆಗ್ಲಿ, ಒಂದು ಸಿನಿಮಾ ಆಗ್ಲಿ, ಅಥವಾ ಒಂದು ರಾಜಕೀಯ ಆಗ್ಲಿ, ಪ್ರತಿಯೊಬ್ರು ಪ್ರಜ್ಞಾವಂತರಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಏನಾಗಿದೆ ಅಂದ್ರೆ ವಾಂಟೆಡ್ ಬಾಳ ಅಂತ ಹೇಳುವಂಥದ್ದು ಒಂದು ಜನರಿಗೆ ಏನೋ ಒಂದು ಅವೇರ್ನೆಸ್ ಸಿಗ್ತಾ ಇದೆ. ಈಗ ಹ್ಮ್. ಈಗ ನಾವು ಒಂದು 10 ಶೋ ಮಾಡಿದ್ವಿ. ಈಗ ಆ 10 ಶೋ ಅಲ್ಲಿ ಜನರ ಒಂದು ಒಪಿನಿಯನ್ ನೋಡಿ ಜನರ ಬಾಯಲ್ಲಿ ಏನಾಗಿದೆ, ಓ ವಾಂಟೆಡ್ ಬಾಲ ಏನೋ ಇದೆ, ಇದೆ. ನಾವು ನೋಡಬೇಕು ಅಂತ ಹೇಳುವಂತ ಒಂದು ಭಾವನೆಗೆ ಬಂದಿದೆ. ಹಾಗಾಗಿ ಕೊಡಗಿನ ಏನು ಜನ ಆ ಒಂದು ಗೌರವದಲ್ಲಿ ನಮ್ಮ ಈ ಚಿತ್ರತಂಡ ಆಗಲಿ ಅಥವಾ ಸಿನಿಮಾ ಆಗಲಿ ಅಥವಾ ರಾಜಕೀಯ ಆಗಲಿ ಏನೇ ಇದ್ರು ಈಗ ಇದರಲ್ಲಿ ಏನಿದೆ ಅಂತ ಹೇಳುವಂತ ಒಂದು ಕ್ಯೂರಿಯಾಸಿಟಿ ಬಂದಿದೆ ಅವರಿಗೆ. ಹ್ಮ್. ಅವರು ಮುಂದಿನ ದಿನಗಳಲ್ಲಿ ನಮ್ಮನ್ನ ಈ ವಾಂಟೆಡ್ ಬಾಲ ನೋಡ್ಲಿಕ್ಕೆ ಬರಬಹುದು ಅಂತ ಹೇಳುವಂತ ಒಂದು ಕಾತುರದಲ್ಲಿ ನಾವು ಈ ಒಂದು ತಂಡ ಇದ್ದೀವಿ. ಅದು ನಮ್ಮ ಸಂಕೇತ ಅವರ ಪ್ರಯತ್ನ ಅವರು ನೋಡಿ ಮುಂದಿನ ದಿನಗಳಲ್ಲಿ ಓ ಪರವಾಗಿಲ್ಲ, ಕೊಡಗಿನಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ, ಓ ಪರವಾಗಿಲ್ಲ ಏನೋ ಒಂದು ಮಾಡಿದ್ದಾರೆ, ನೋಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಬರ್ತದೆ. ಹಾಗೆ ಸಂಕೇತ ಅವರ ಈ ನಿರ್ದೇಶನ, ಈ ಸಂಗೀತ, ಆಮೇಲೆ ಸಂಕಲನ, ಎಡಿಟಿಂಗ್, ಡಬ್ಬಿಂಗ್, ವಿಡಿಯೋ, ಡ್ರೋನ್ ಎಲ್ಲವೂ ನೋಡಿ ಜನಗಳು ಥಿಯೇಟ್ರಿಗೆ ಬರಬಹುದು ಅಂತ ಹೇಳುವಂಥ ಒಂದು ಆಶಾಭಾವನೆಯಿಂದ ಈ ಒಂದು ಪಿಕ್ಚರ್ ಅವ್ರು ಮಾಡಿದ್ದಾರೆ. ಖಂಡಿತವಾಗ್ಲೂ ಜನಗಳು ಬರ್ತಾರೆ ಅಂತ ಹೇಳುವಂಥ ಒಂದು ವಿಶ್ವಾಸ, ಬರ್ತಾ ಇದ್ದಾರೆ, ಬಟ್ ಇನ್ನು ಬರಬಹುದು ಅಂತ. ನಾವು ಕರ್ಸಿದ್ವಿ ಅನ್ನೋದಕ್ಕಿಂತ ಇಲ್ಲಿ ಪ್ರಕೃತಿ ನೇಚರ್ ಇದೆಯಲ್ಲ, ಹ್ಮ್. ಆ ಶಾರ್ಟ್ಸ್ ಗಳು, ಮಳೆಗಾಲದ ಶಾರ್ಟ್ಸ್, ಹ್ಮ್. ಮಂಜು ಇದೆಲ್ಲ ಇದೆ, ಅದು ತುಂಬಾ ಜನ ಕರ್ಸ್ತು ಅಂತ ನನ್ಗೆ ಅನ್ಸ್ತದೆ. ಹ್ಮ್. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಕೊಡಗಿನ ಪ್ರಕೃತಿಯನ್ನ ನಾವು ಈ ತರ ಯಾರು ಯಾವ ಫಿಲಮ್ ಅಲ್ಲಿ ತೋರಿಸಿಲ್ಲ ಇದುವರೆಗೆ. ಕರೆಕ್ಟ್. ಆ ತರ ನಿಜ, ಹೇಳ್ತಾರೆ ನಿಜ. ನನಗೆ. ಕೊಡಗಿನಲ್ಲಿ ಮೇನ್ ಯಾರು ಹೀರೋಸ್ಗಳನ್ನೆಲ್ಲ ಯಾರು ಲೈಕ್ ಮಾಡಲ್ಲ. ಹೌದು. ಯಾರು ದೊಡ್ಡ ಹೀರೋನ ಇಲ್ಲಿ ರೋಡಲ್ಲಿ ಹೋಗ್ತಾ ಇದಾರೆ ಯಾರು ಕೇರ್ ಮಾಡಲ್ಲ. ಇಲ್ಲಿ ಎಲ್ಲ ಬೇರೆ ಜಾಗದಲ್ಲಿ ಹೋದ್ರೆ ಹೀರೋ ಬಂದ್ರು ಅಂತ ಹೇಳೋ ಒಂದು full ಗುಂಪು ಕಟ್ಕೊಂಡು ನೋಡ್ತಾರೆ. ಇಲ್ಲಿ ಯಾರೋ ದೊಡ್ಡ ಹೀರೋ ಹೋದ್ರು ಅವ್ರನ್ನ ಯಾರು ಕೇರ್ ಮಾಡಲ್ಲ. ಹೌದು. ಆ ರೀತಿ ಸಿಚುವೇಶನ್ ಅಲ್ಲಿ ಈ ಮೂವಿಗೆ ಇಷ್ಟು ಜನರು ಬಂದಿದೆ ಅಂದ್ರೆ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ನಂದು 2-3 ಎಂಟ್ರಿ ಇದೆ. ಹ್ಮ್. ಅದ್ರಲ್ಲಿ 2 ಎಂಟ್ರಿಗೂ ವಿಸಲ್ ಬಂತು. ಹ್ಮ್. ಆಮೇಲೆ ಫ್ರೆಂಡ್ ವಿಷ್ಣು ಕ್ಯಾರೆಕ್ಟರ್ ವಿಷಯದ ಅಲ್ಲಿ ವಿರಾಜ್ಪೇಟೆ ಶೋ ಅಲ್ಲೂ ಅಷ್ಟೇ ನಾನು ಬಂದಿದ್ದಿನ ಹ್ಮ್. ಒಳಗ್ ಕೂತಿದ್ದೆ. ಹಾ, ಅವಾಗ correct. ಅಷ್ಟೇ ನನ್ನ ಎಂಟ್ರಿಗೆ ಯಾರೋ ವಿಷಲ್ ಹೊಡಿತಾ ಇದ್ರು. ನಮಗೆ ಫಸ್ಟ್ ಟೈಮ್ ನಿಜ, first time. ಜುಮ್ ಅನ್ಸ್ಬಿಡ್ತದೆ. ನಮ್ಗೆ ಖುಷಿ ಆಗುತ್ತೆ. ಹಾ. ಅದು ಕೆಲವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ, ಇದು ಹಾ. ಎಂಟ್ರಿ ಇದೆ ಇವ್ರದ್ದು. ಹ್ಮ್. 1000 ಜನ ಟ್ರೈಲರ್ ನೋಡಿದ್ದಾರೆ. ಆ ಟ್ರೈಲರ್ ಏನಿತ್ತು ಅದು ನಿಜವಾಗ್ಲೂ ಏನು ಅಂತಂದ್ರೆ ಈ ಒಂದು ವಾಂಟೆಡ್ ಬಾಲ ತಂಡಕ್ಕೆ ಒಂದು ಬ್ಯಾಕಪ್ ಕೊಟ್ಟಿದೆ. ಜನರ ಬಾಯಲ್ಲಿ ವಾಂಟೆಡ್ ಬಾಲ ಇದೆ, ಹ್ಮ್. ಬಟ್ ಅವ್ರು ಏನಂದ್ರೆ ಮನೆಯಿಂದ ಇವತ್ತು ನಾವು ಎಲ್ಲಿ ಶೋ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅವ್ರು ಬರ್ಬೇಕು. ಅವ್ರು ಬಂದು ನೋಡಿದಾಗ ಈ ವಾಂಟೆಡ್ ಬಾಲ ಏನು ಅಂತ ಆ ತರ ನೋಡಿ ಬಂದವರು ಸುಮಾರು ಜನ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಯಾಕೆಂದ್ರೆ ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಯಾರಿಗೂ ಏನು ಯೋಚನೆ ಮಾಡೋ ತರ ಹೊರಟೋಗ್ಬಿಡಿ. ಇಷ್ಟು ಬೇಗ ಆಯ್ತಾ ಅಂತ ಆಗುತ್ತೆ.
ಯಾಕೆ ಹೌದಾ ಇನ್ನು ಸುಮಾರು ಜನ ಇನ್ನು ಮುಗಿದೋಯ್ತು ಅಂತ ಹೇಳೋ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಇದು ಏನಾಗ್ತದೆ ಅಂತಂದ್ರೆ ಈ ಒಂದು 10,000 ಜನ ಏನು ನೋಡಿದ್ದಾರೆ ಅವರ ಫೀಡ್ಬ್ಯಾಕ್ ಇಂದ ಸುಮಾರು ಜನ ಈಗ ಬರ್ತಾ ಇದ್ದಾರೆ. ಅದಲ್ಲದೆ ಇನ್ನೂ ಫಿಲ್ಮ್ ಜನಗಳು ಯಾಕೆಂತಂದ್ರೆ ನಮಗೆ ಬರೀ ವಿರಾಜ್ ಪೇಟೆಲ್ ಮಾತ್ರ ಈಗ ಶೋ ಮಾಡ್ಲಿಕ್ಕೆ ಅಲ್ಲ, ಈಗ ಸುಮಾರು ಜನರು ಬೇರೆ ಕಡೆ ಕೇಳ್ತಾ ಇದ್ದಾರೆ. ನಮ್ಮ ಮಡಿಕೇರಿಗೆ ಬರೋದು, ಈಗ ನೆಕ್ಸ್ಟ್ ಮಡಿಕೇರಿ ಆಗ್ತಾ ಇದ್ದಾರೆ. ಹಾಗೆ ಇಡೀ ಕೊಡಗಿನಲ್ಲಿ ಎಲ್ಲೆಲ್ಲ ಕೇಳ್ತಾ ಇದ್ದಾರೆ ಸುಮಾರು ಜನ. ನಮಗೂ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಲ್ಲಿ ಬರುತ್ತೆ ನಮ್ಮ ಈ ಕಡೆ ಬರುತ್ತೆ. ಒಂದು ಏನ್ ಹೇಳೋ ಅಂತ ಹೇಳಿದ್ರೆ ಒಂದು ಫೈನಾನ್ಷಿಯಲ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಒಂದು 1.5-2 ಗಂಟೆ ಫಿಲ್ಮೇ ಮಾಡುವಂತ ಹೌದೌದು. ಸಿಚುವೇಶನ್ ಹೋಗೋಯ್ತು. ಬಟ್ ತಂಡ ಪ್ರತಿಯೊಬ್ರು ಅವರವರ ಈಗ ಸಂಕೇತ ಹೇಳಿದಾಗೆ ಅವರ ಎಲ್ಲಾ ಎಫರ್ಟ್ಗಳನ್ನ ಅಲ್ಲಿ ಹಾಕಿದ್ರು ಎಲ್ಲರ ಸಹಾಯದಿಂದ ಇಲ್ಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಸಣ್ಣ 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 ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ಇವರು ಇವತ್ತೊಂದು ಒಳ್ಳೆ ಫಿಲ್ಮ್ ಮಾಡ್ಲಿಕ್ಕಾಗಿದೆ. ಈಗ ಶಶಿ ಅವರೇ, ಸಾಧಾರಣವಾಗಿ ನಾವು ಯಾವುದೇ ಸಿನಿಮಾದಲ್ಲಿ ಈಗ ಕೊಡಗನ್ನ ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಣಕ್ಕೆ ಅಂತ ಬಂದು ಶೂಟಿಂಗ್ ಮಾಡ್ತಾರೆ, ಕೊಡಗನ್ನ ತೋರಿಸಿರ್ತಾರೆ. ಆದರೆ ನಮ್ಗೆ ಎಲ್ಲೋ ಒಂದು ಕಡೆ ಈ ಕೊಡಗಿನವರೇ ಆಗಿ ಇದನ್ನ ನೋಡಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನೋದು ಸಿಗೋದಿಲ್ಲ. ಆದರೆ ನಿಮ್ಮ ಸಿನಿಮಾದ ರಿವ್ಯೂಸ್ ಎಲ್ಲ ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡುವಾಗ ಎಲ್ಲರೂ ಕೂಡ ಏನಂತಾರೆ, ಹಬ್ಬ ಕೊಡಗು, ನಮ್ಮ ಕೊಡಗು ಇಷ್ಟು ಸುಂದರವಾಗಿದೆಯಾ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಜನರಿಂದ ಬರ್ತಾ ಇದೆ. ನೀವು ಕ್ಯಾಮರಾ ವರ್ಕ್ ಮಾಡಿದ್ದೀರಾ, ತುಂಬ ಪ್ರಾಣ ಭೀತಿನಲ್ಲಿ ಕ್ಯಾಮರಾ ವರ್ಕ್ ಮಾಡಿದ್ದೀರಾ ಅಂತ ನಿಮ್ಮ ತಂಡದವ್ರು ಹೇಳಿದರು. ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಹೇಗಿತ್ತು ಅಂತ? ಕೊಡಗುನ ಹೆಂಗ್ ತೋರಿಸ್ಬೇಕು ಶಶಿ ಅಂತ ಹೇಳ್ಬಿಟ್ಟು ನಾನು ಅವ್ರು ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಮತ್ತೆ ನಾನೊಂದು ಯಾವುದಾದ್ರು ಲೊಕೇಶನ್ಗೆ ಹೋದಾಗ ನಾನು ಇಲ್ಲಿ ಮಾಡ್ಬೋದು, ಮತ್ತೆ ಒಂದು ಬ್ರಿಡ್ಜ್ ಕೆಳಗೆ ಅಂತ ಹೇಳಿದಾಗ ಆ ಬ್ರಿಡ್ಜ್ ಎಲ್ಲ ನಾನು ಸಂಕೇತಕ್ಕೆ ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾ ಇದ್ದೆ. ಆ ಸೀನ್ ಇಲ್ಲಿ ಮಾಡೋಣ, ಈ ಸೀನ್ ಇಲ್ಲಿ ಮಾಡೋಣ, ಮಳೆಗಾಲದಲ್ಲಿ ಹಿಂಗ್ ಮಾಡೋಣ. ಬೇರೆ ಮೂವಿಲಿ ನಾನು ನೋಡ್ದಂಗೆ ನಮ್ಮ ಕೊಡಗುನ ಆ ತರ ಯೂಸ್ ಮಾಡ್ಕೊಂಡಿರೋದು ಕಡಿಮೆನೇ ಇತ್ತು. ಫಸ್ಟ್ ಸಪೋರ್ಟ್ ಇವ್ರದೇ, ಅಂದ್ರೆ ಫಸ್ಟ್ ಯಾಕಂದ್ರೆ ಇವ್ರ ಹತ್ರ ಕ್ಯಾಮ್ರಾ ಇರೋದು. ನಿಮ್ ಕ್ಯಾಮ್ರಾ ಮ್ಯಾನ್ ಬೆಂಗಳೂರಿಂದ ಖರ್ಚು ಮಾಡೋದಾದ್ರೆ ನಾವು ಅಷ್ಟೇ, ನಮ್ಗೆ ಅವ್ರಿಗೆ ಪೇಮೆಂಟ್ ಕೊಡ್ಬೇಕಾದ್ರೆ. ಸೊ ಫಸ್ಟ್ ಕೇಳಿದಾಗ ಅವರು ಅಂದ್ರೆ ಅವರು ಒಪ್ಕೊಂಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗಿರೋದು. ಒಂದು ಒಳ್ಳೆ ಕ್ಯಾಮ್ರಾ ಬೇರೆ ಇತ್ತು, ಲೇಟೆಸ್ಟ್ ಕ್ಯಾಮ್ರಾ ಅವ್ರ ಹತ್ರ. ಸೊ ಹಂಗಾಗಿ ಅವರು ಆಯ್ತು ಮಾಡ್ತೀನಿ ತುಂಬಾ ಇಂಟ್ರೆಸ್ಟ್ ತೋರಿಸಿ ಅಷ್ಟು ದಿನ ಹೋಗ್ತಿದ್ದಂಗೆ ಅವ್ರ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಬಂತು. ಇದು ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಒಂದು ಬಾರಿ ಇಂಟ್ರೆಸ್ಟ್ ತೋರಿಸಿದ್ರು. ಸ್ಟಾರ್ಟಿಂಗ್ ಡೇಲಿ ಫಸ್ಟ್ ಡೇನೇ ಮಳೆಯಲ್ಲಿ ಇತ್ತು. ಒಂದು ಶಾರ್ಟ್ ತಗೊಂಡ್ವಿ, ಅದು ಕಮ್ಮಿ ಅಂತ ಹೇಳಿದ್ರು ಒನ್ ಡೇ ಅದರಿಂದನೇ ವೇಸ್ಟ್ ಆಗಿದೆ. ಒಳ್ಳೆ ಬಾರಿ ಡೇಂಜರ್. ಒಳ್ಳೆದು ನೆಲ್ಲಿದ್ಕೆರೆ ಇದೆಯಲ್ಲ, ಹಾ, ಅದು ನಮಗೆ ಏನು ಕಾಣಿಸ್ತಾನೆ ಇಲ್ಲ. ಫುಲ್ ನೀರು ಅಷ್ಟು ಫ್ಲೋ ಇತ್ತು, ಅದು ಏನು ಕಾಣಿಸ್ತಾ ಇರ್ಲಿಲ್ಲ. ನನಗೆ ಭಯ, ಮೊಸಳೆ ಗಿಸಳೆ ಬಂದ್ಬಿಟ್ರೆ ಅಂತ. ಯಾಕಂದ್ರೆ ನಾನು ಏನು ಕಾಣಿಸ್ತಾನೆ ಇಲ್ಲ. ಈಗ ತಿಳಿ ನೀರಿದ್ರೆ ಕಾಣಿಸ್ತದೆ, ಹೌದು, ಮಣ್ಣು ಕಲರ್, ಹಾ, ಕೆಸರು ನೀರು. ಭಯದಲ್ಲಿ ಆದ್ರೂ ಅಲ್ಲಿ ಕೂತ್ಕೊಳ್ಳೇಬೇಕು, ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಒಂದ್ 2-3 ದಿನ ಆದ್ಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಮೊಸಳೆ ಬಂದಿದೆ, ಕಾಣಿಸ್ಕೊಂಡಿದೆ ಅಂತ. ಅಯ್ಯೋ ಅನ್ಕೊಂಡೆ, ಫೋಟೋ ಹಾಕ್ಬಿಟ್ಟಿರೋರು. ಯಾವ್ದೆಲ್ಲ ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರಿ ಅಂತ? ಕೊಡಗಿನ ಯಾವೆಲ್ಲ ಊರುಗಳಲ್ಲಿ ಶೂಟ್ ಮಾಡಿದ್ರಿ? ಕೊಡಗಿನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ವಿರಾಜಪೇಟೆ ಸರೌಂಡಿಂಗ್ ಅಲ್ಲೇ ಮಾಡಿರೋದು. ವಿರಾಜಪೇಟೆ ಮತ್ತೆ ನೆಲ್ಲೂದಿಕೇರಿ, ಚೇಂಡಲ್, ಅಮ್ಮತ್ತಿ. ಸಂಕೇತ್ ಸರ್, ಇವಾಗ ವಾಂಟೆಡ್ ಬಾಲ ಆಯ್ತು, ನೆಕ್ಸ್ಟ್ ಏನು ಅಂತ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಯಾವುದು ಅಂತ? ಪ್ರಾಜೆಕ್ಟ್ ಕತೆ ಒಂದು ಓಡ್ತಾ ಇದೆ. ಅದೇ ಮೇನ್ ಆಗಿದೆ ಪ್ರಾಜೆಕ್ಟ್. ಇದ್ರದ್ದು ವಾಂಟೆಡ್ ಬಾಲ್ ಇನ್ನ ನಿಂತಿಲ್ಲ, ಹೋಗ್ತಾ ಇದೆ. ಹೌದು, ಕೊಡಗಿನಲ್ಲಿ ಗೆದ್ರೆ ನಾವ್ ಎಲ್ಲಿ ಬೇಕಾದ್ರೆ ಗೆಲ್ಬಹುದು ಅನ್ಸುತ್ತೆ. ಹೌದು, ಯಾಕಂದ್ರೆ ಇಲ್ಲಿ ಜನ ಸಿನಿಮಾ ಅನ್ನೋದು ಕಮ್ಮಿ ಅಲ್ಲ. ಇಲ್ಲೇ ನಮ್ಗೆ ಈ ತರ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅದಕ್ಕಿಂತ ಕಾನ್ಫಿಡೆಂಟ್ ಇನ್ನು ಯಾರು ಕೊಡಕ್ ಸಾಧ್ಯ ಇಲ್ಲ. ಹಂಗಾಗಿ ಧೈರ್ಯವಾಗಿ ನಾನು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಅಂಡ್ ವಾಂಟೆಡ್ ಬಾಲನ ಕೂಡ ಎಲ್ಲರೂ ಫುಲ್ ಲೆಂತ್ ಮಾಡಿ ಸಿನಿಮಾ ಎಲ್ಲರೂ ಹೇಳ್ತಾ ಇದಾರೆ. ನೋಡ್ಬೇಕು ಇನ್ನು ಹಾಫ್ ಆನ್ ಅವರ್ ಮಾಡಿದ್ರೆ ಫುಲ್ ಥಿಯೇಟರ್ ರಿಲೀಸ್ ಮಾಡಿ 30 ಮಿನಿಟ್ಸ್ ಮಾಡಿದ್ರೆ ಫುಲ್ ಫಿಲಮ್ ಆಗುತ್ತೆ. ಸೊ ತಗೊಂಡು ಹೋಗ್ಬೋದು, ತಗೊಂಡು ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ. ಎಲ್ಲವೂ ಮ್ಯೂಸಿಕ್, ಸಾಂಗ್ಸ್ ಎಲ್ಲ ರೆಡಿ ಇದೆ. ಬಟ್ ಆರ್ಥಿಕವಾಗಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬಲಿಷ್ಠವಾಗ್ಬೇಕು ನಾವೆಲ್ಲ. ಟೀಮ್ ಸಪೋರ್ಟ್ ಎಲ್ಲಾರ್ದು ಚೆನ್ನಾಗಿದೆ. ಸೊ ಹಂಗಾಗಿ ಆರಾಮಾಗಿ ಸಿನಿಮಾ ಮಾಡ್ಬೋದು. ಅಂಡ್ ಸಿನಿಮಾ ಥಿಯೇಟರ್ಗೆ ಅಂತ ಹೋದ್ರೆ ಪಕ್ಕ ಸಕ್ಸಸ್ ಅಂತ ಆಗುತ್ತೆ. ಯಾಕಂದ್ರೆ ಆತರ ಇದೆ, ಮೂಲ ಕಥೆನೇ ಅಷ್ಟು ಡೆಪ್ತ್ ಇದೆ ಅದು. ಸೊ ಆತರ ಕತೆ ನಮ್ ಸಿಕ್ಕಿರೋದು ನನ್ನ ಅದೃಷ್ಟ ಅದು. ಸೊ ಹಂಗಾಗಿ ಕಾನ್ಫಿಡೆಂಟ್ ಇದೆ. ನೋಡೋಣ ಮುಂದೆ ದೇವರು ಇನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಏನಾದ್ರೂ ಹೋಪ್ಸ್ ಗಳು ಕಾಣ್ತಾ ಇದೆಯಾ ಆ ತರದ್ದು? ಕಾಣಿಸ್ತಾ ಇದೆ. ನಿನ್ನೆ ಫೋನ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವಾರ್ಡ್ಗೆಲ್ಲ ಕಳಿಸಿ ತುಂಬಾ ಚೆನ್ನಾಗಿದೆ, ಖಂಡಿತ ಇದೆಲ್ಲ ಒಳ್ಳೆ ಸಿನಿಮಾ, ಇದು ಇಲ್ಲಿಗೆ ಬಿಡಬಾರ್ದು ಅಂತ ಒಂದಿಷ್ಟು ಜನ ಹೇಳಿದ್ದಾರೆ. ಸೊ ನೋಡ್ಬೇಕು ಇನ್ನ ಏನಾಗುತ್ತೆ ಅಂತ. ಈಗ ಸಂಕೇತ್ ಸರ್, ಈಗ ಈ ಸಿನಿಮಾದಲ್ಲಿ ಎಲ್ಲರೂ ಅಂದ್ರೆ ಕೊಡಗಿನ ನೀವು ನಿರ್ದೇಶಕರು ಕೊಡಗಿನಿಂದ ಹಿಡಿದು ಕತೆ ಕೂಡ ಕೊಡಗಿಂದೆ, ಪೂರ್ತಿ ಒಂದು ವಾಂಟೆಡ್ ಬಾಲನೇ
ಅದರಲ್ಲಿ ಕೊಡಗು ಮಯ ಒಂದು ಕೊಡಗಿನ ಎಲ್ಲ ಫುಲ್ಲು ಎಸೆನ್ಸ್ ಇದೆ ಅಂತ ಹೇಳ್ಬೋದು. ಹ್ಮ್. ಯಾರೆಲ್ಲ ಇದ್ದಾರೆ ಅಂತ, ಯಾರೆಲ್ಲ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅದರ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ಇದು ಮುಖ್ಯವಾಗಿ ಕತೆ ಬಂದು ಕೂರ್ಗ್ ರೆಜಿಮೆಂಟ್ ಅಂತ, ಅದು ನಮ್ಮ ಡಾಕ್ಟರ್ ಮೇಜರ್ ಕುಶವಂತ್ ಕೋಳಿಬೇಲ್ ಅವರು ಕಥೆಯಿಂದ ಆಯ್ಕೆ ಮಾಡಿರುವಂತ ಹ್ಮ್. ಕಥೆ ಇದು. ಎರಡನೇದು, ಈಗ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಲಕ್ಷ್ಮಣ ಅಂತ ಒಬ್ರು, ವಿಷ್ಣು ಅಂತ, ನಮ್ಮ ವಿರಾಜಪೇಟೆ ಡ್ಯಾನ್ಸ್ ಮಾಸ್ಟರ್ ಅಂತ ಫೇಮಸ್ ಅವ್ರದ್ದು. ಹ್ಮ್. ಇಂಟು ಪೀಸ್ ಅಂತ ಡ್ಯಾನ್ಸ್ ಕ್ಲಾಸ್ ಇದೆ, ಸೊ ಬಾರಿ ಫೇಮಸ್ ಅವ್ರು ಇಲ್ಲಿ, ತುಂಬಾ ಇಂಪ್ಯಾಕ್ಟ್ ಇರುವಂತ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಾರೆ. ಇನ್ನು ಮುಂಡೆ ಚಡಿರೋರು ಇನ್ನಿ ಭರತ್ ಅಂತ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದಾದ್ಮೇಲೆ ಪಟ್ಟಣದ ಅನುವಣ ಅಂತ ಒಬ್ರು ಮಾಡಿದ್ದಾರೆ. ನಾಗರಹೊಳೆ ಅವರು ರಮೇಶ್ ಮತ್ತೆ ಅವ್ರ ವೈಫ್ ಇದೆಲ್ಲ ಮಾಡಿದ್ದಾರೆ. ಕುಶಲನಗರದೊಬ್ರು ಅನನ್ಯ ಅಮೀನ್ ಅಂತ ಮಾಡಿದ್ದಾರೆ. ಇನ್ನೊಬ್ರು ವಿಷ್ಣು ಆಕ್ಟ್ ಮಾಡಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಆಮೇಲೆ ಯತೀಶ್ ಬಂಗೇರ ಅಂತ ಒಬ್ರು ಮಾಡಿದ್ದಾರೆ, ಚೈಂಡಾಣೆ ಅವರು. ಬ್ರಹ್ಮ ಅಂತ ಒಬ್ರು ಇದ್ದಾರೆ, ಅವರು ರಾಜ್ಕುಮಾರ್ ಸ್ಟುಡಿಯೋ ಓನರ್ ಅವ್ರ ಮಗ, ಶ್ರೀಕಾಂತ್ ಅವ್ರ ಮಗ. ಅವರು ಫೋಟೋಗ್ರಫಿ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಕ್ಯಾಮ್ರಾಮನ್ ಸಿನಿಮಾಟೋಗ್ರಾಫರ್ ಒಂದು 2 ಡೇಸ್ಗೆ ಬಂದವರು ಬೆಂಗಳೂರಿಂದ ಒಬ್ರು ಬಂದಿದ್ದಾರೆ, ನೂತನ್ ಅಂತ ಫ್ರೆಂಡ್ ನಂದು. ಅವ್ರೊಬ್ರು ಬಿಟ್ಟು ಬಾಕಿ ಎಲ್ಲ ಕಂಪ್ಲೀಟ್ ಕೊಡಗಿನವ್ರೆ. ಮ್ಯೂಸಿಕ್ ಆಗ್ಲಿ ಎಲ್ಲ ಕಂಪ್ಲೀಟ್, ಈ ಒಂದು ಹೆಜ್ಜೆ ಸಮೇತ ಆ ಕಡೆ ಹೋಗ್ಲಿಲ್ಲ ಇನ್ನು. ನಮ್ದು ಟ್ರೈಲರ್ ನೋಡ್ಬಿಟ್ಟು ಒಬ್ರು ನನಗೆ 5,000 ರುಪೀಸ್ ಅಮೌಂಟ್ ಕೊಟ್ರು ಬೆಂಗಳೂರವರು. ಅವ್ರು ಯಾರು ಅಂತ ನಂಗೆ ಪರಿಚಯ ಇರಲಿಲ್ಲ. ಆಮೇಲೆ ಕಳಿಸ್ಬಿಟ್ಟು ಅವ್ರು ಹೇಳಿದ್ರು, ನಾನು ಟ್ರೈಲರ್ ತುಂಬಾ ಇಷ್ಟ ಆಯ್ತು ನನಗೆ, ನಂಗೆ ಗೊತ್ತಾಯ್ತು ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಯಾವುದೋ ಒಂದು ಹಳ್ಳಿನಲ್ಲಿ, ಅದಕ್ಕೆ ಅಂತೇಳಿ 5,000 ಕಳ್ಸಿಕೊಟ್ಟಿದ್ದಾರೆ ನನಗೆ. ಫಸ್ಟ್ ಇದು ಮಾಡಿದ್ ನನಗೆ ಅದು ನೋಡಿ ನನಗೆ ಅಪ್ಪ ಪರವಾಗಿಲ್ಲ ಸಾಕು, ಅದು ಒಂದು ಒಳ್ಳೆ ಇದಲ್ಲ. ಜಸ್ಟ್ ಟ್ರೈಲರ್ ನೋಡಿ, ನಾ ಕ್ವಾಲಿಟಿ ನೋಡಿ, ಅಂದ್ರೆ ಶಾರ್ಟ್ ಫಿಲಮ್ಗೆಲ್ಲ ಈ ರೇಂಜಿಗೆ ಕ್ವಾಲಿಟಿ ಎಲ್ಲ ಯಾರು ಕೊಡಕ್ ಸಾಧ್ಯ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ಖುಷಿ ಆಯ್ತು ನನಗೆ ಅಂತೇಳಿ ಅವ್ರು ಕೊಟ್ರು. ಅದೊಂದು ಸಾಧಾರಣವಾಗಿ ಈಗ ನಿಮ್ದು ಈಗ ಫಸ್ಟ್ ಕಿರುಚಿತ್ರ ಆದ್ರೂ ನೀವು ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ನಿಮ್ಮ ಕಿರುಚಿತ್ರದಲ್ಲಿ ತೋರಿಸಿದ್ದೀರಾ. ಅದು ಒಂದು ಇಶ್ಯೂ ಬೇಸ್ಡ್ ಚಿತ್ರ ಅಂತ ಹೇಳ್ಬೋದು. ಈಗ ನಮ್ಮ ಕೊಡಗಲ್ಲಿ ವಲಸಿಗ ಕಾರ್ಮಿಕರದ್ದು ಒಂದು ಸಮಸ್ಯೆ, ಅದಕ್ಕೆ ಇಲ್ಲಿ ಅಂದ್ರೆ ಈಗ ಅದನ್ನ ಪ್ಲಾಂಟರ್ ಸೈಡ್ ಇಂದ ನೋಡೋದೇ ಬೇರೆ ತರ ಇರುತ್ತೆ, ಸ್ಥಳೀಯರಾಗಿ ನಾವು ನೋಡೋದೇ ಬೇರೆ ತರ ಇರುತ್ತೆ, ಅಥವಾ ಕೂಲಿ ಕಾರ್ಮಿಕರ ಒಂದು ಸ್ಥಾನದಲ್ಲಿ ನಿಂತು ನೋಡೋದೇ ಅದು ಬೇರೆಯಾಗಿ ಕಾಣಿಸುತ್ತೆ. ಈ ತರದ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ಅದು ಫಸ್ಟ್ ಪ್ರಯತ್ನದಲ್ಲಿ ಅದು ನಿಮ್ಗೆ ಯಾವ್ದು ಒಂದು ಭಯ ಅಂತ ಅನ್ನಿಸ್ಲಿಲ್ವಾ? ಕೆಲವೊಂದು ವಿಷಯಗಳು ನಾನು ಸತ್ಯ ನೋಡಿರೋಂತ ಕಣ್ಣಾರೆ ನೋಡಿದ್ದೀನಿ. ನನ್ನ ಸಣ್ಣದಿರ್ಬೇಕಾದ್ರೆ ವಿಷಯಗಳ ನಮ್ಗೆ ಬರ್ತಾ ಇತ್ತು. ಒಂದು ಜ್ಯುವೆಲರ್ ಸೀನ್ ಇದೆ, ಅದು ಆಕ್ಚುಲಿ ರಿಯಲ್ ಆಗಿ ನಡೆದಿರೋ ಘಟನೆ. ಅದು ಒಂದು ಲೇಡಿನ ಮರ್ಡರ್ ಮಾಡಿರೋದು, ಗೋಲ್ಡ್ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಅದು ನೋಡಿದಾಗ ಬೇರೆ ತರ ಆಗಿತ್ತು ಅದು. ಸೊ ಅದು ಆ ಕಥೆನ ಹಂಗೆ ನಾನು ಇದು ಮಾಡ್ಕೊಂಡಿರೋದು. ತುಂಬಾ ವಿಷಯಗಳು ನಾನು ನೋಡಿರೋ ವಿಷಯಗಳೇ ಇದನ್ನ ನಾನು ತಗೊಂಡು ಕತೆ ತರ ಮಾಡ್ಕೊಂಡಿದ್ದು. ಆಮೇಲೆ ಅದು ಎಲ್ಲರಿಗೂ ಯಾರಿಗೂ ನೋವಾಗದಿರೋ ತರನೇ ನಾನು ಮಾಡಿದೀನಿ. ನಾನೊಂದು ಹೆಚ್ಚಿಗೆ ಒಂದು 10-15 ಸಲ ನೋಡಿ ಆಯ್ತು, ಅಷ್ಟು ನೋಡಿದ್ದೀನಿ. ಬಟ್ ಇಲ್ಲಿ ಅಂದ್ರೆ ಎಲ್ಲೂ ಯಾರನ್ನು ಬಿಟ್ಕೊಟ್ಟಿಲ್ಲ. ನಿಮ್ಮದು ಒಂದು ದೊಡ್ಡ ಒಂದು ರೆಕಾರ್ಡ್ ಇಟ್ಕೊಳ್ತಿರೋ ಗೊತ್ತಿಲ್ಲ, ಎಲ್ಲೂ ಸಹ ಯಾರಿಗೂ ಬೇಜಾರಾಗುವಂತ ರೀತಿಯಲ್ಲಿ ಅಥವಾ ಒಂದು ಸಂಸ್ಕೃತಿಗೆ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲೂ ಇಲ್ಲ. ನೈಜತೆಯನ್ನ ತೋರಿಸಿದ್ದಾರೆ. ಅಂದ್ರೆ ಈ ರಿಯಾಲಿಟಿ ಆಗಿತ್ತು, ಇನ್ನು ಮುಂದೆ ಆಗಬಾರ್ದು, ಎಚ್ಚರಾಗಿರ್ಬೇಕು, ಹುಷಾರಾಗಿರಿ ಅಂತ ಹೇಳೋ ಮೆಸೇಜ್ ಇದೆ ಮೇನ್. ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಪ್ರತಿಯೊಂದು ವಿಷಯವನ್ನು ತುಂಬಾ ಸೂಕ್ಷ್ಮವಾಗಿ. 1.5 ವರ್ಷ ಇವ್ರು ಯಾಕೆ ತಗೊಂಡ್ರು ಅಂತ ಹೇಳೋದು ನನಗೆ ಅಷ್ಟು ದಿನ ಕ್ವಶನ್ ಮಾರ್ಕ್ ಇತ್ತು, ಯಾಕೆ ಇವ್ರು ತಗೊಂಡ್ರು ಅಂತ. ಯಾಕೆಂದ್ರೆ ಪ್ರತಿಯೊಂದನ್ನು 1 ವರ್ಷದ ಆರಂಭ ಅಂದ್ರೆ ಒಂದು ಕೃಷಿ ಆರಂಭ ಆಗಿ ಅದು ಕಟಾವಿಗೆ ಬರೋವರೆಗೂ ಅದು ಯಾವ ರೀತಿಯಲ್ಲಿ ಹೋಗುತ್ತೆ, ಅದೇ ತರ ಸಿನಿಮಾವನ್ನು ಸಹ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಹಂತದಲ್ಲೂ ಇವರೇ ಒಂದು ಸೆನ್ಸರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಸೆನ್ಸರ್ ಮಾಡಿ ಅದಕ್ಕೆ ಇರುವಂತಹ ಉತ್ತರವನ್ನು ಕೊಟ್ಟು ಜನರಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಬೆಳೆಸಿ ಆ ಫಿಲ್ಮ್ ಅನ್ನು ಒಂದು ಎಂಡಿಗೆ ತಗೊಂಡೋಗಿದ್ದಾರೆ. ಅದು ಈ ಚಿತ್ರದ ಒಂದು ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಏನ್ ಬೇಕು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಇವರು ತೋರಿಸಿದ್ದಾರೆ. ನನಗೆ ಆ ಫಿಲ್ಮ್ ಅಲ್ಲಿ ಇಷ್ಟ ಆಗಿದ್ದು ಆ ರೀತಿ. ವೀಕ್ಷಕರೇ, ಈಗ ಏನಂದ್ರೆ ವಾಂಟೆಡ್ ಬಾಲ ಚಿತ್ರ ಒಂದು ಅದ್ಭುತವಾದ ಒಂದು ಸಂದೇಶವನ್ನ ಹೊಂದಿ ನಮ್ಮ ಕೊಡಗಿಗೆ ತುಂಬಾ ಚೆನ್ನಾಗಿ ಅನ್ವಯವಾಗುವಂತ ಒಂದು ಸಂದೇಶ ಇರುವಂತ ಚಿತ್ರ. ಈ ಚಿತ್ರನ ಇನ್ನೂ ನೋಡದೇ ಇರುವಂತಹ ವೀಕ್ಷಕರು ಯಾರಿದ್ದಾರೆ, ನನ್ನನ್ನು ಸೇರಿದ ಹಾಗೆ ಯಾರಿದ್ದಾರೆ, ಅವರು ಈ ವಾಂಟೆಡ್ ಬಾಲನ ನೋಡ್ಬೇಕು ಅಂತಂದ್ರೆ ಯಾಕಾಗಿ ನೋಡ್ಬೇಕು ಅಂತ ನೀವು ಚಿತ್ರತಂಡದವರಾಗಿ ಏನ್ ಹೇಳಕ್ ಬಯಸ್ತೀರಾ ಅಂತ? ಅಸ್ಸಾಂ ಮತ್ತೆ ನಮ್ಮ ಲೋಕಲ್ ಜನರದೊಂದು ಲೋಕಲ್ ಕೆಲಸದವ್ರದ್ದು ಆ ಬಾಂಧವ್ಯ ಮತ್ತೆ ಅವರು ಯಾವ ರೀತಿ ಬಂದು ಇಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತಿದೆ ಅದ್ರ ಬಗ್ಗೆ ತೋರಿಸಿದ್ದಾರೆ. ಅದನ್ನ ಬಂದು ನೋಡ್ಬೇಕು ಅಂತ ಮೇನ್. ಇವಾಗ ಮೇನ್ ಆಗಿ ನಮ್ಮ ಕೊಡಗಿನ ಪ್ಲಾಂಟರ್ಸ್ ಅವರಿಗೆ ಮತ್ತೆ ನಮ್ಮ ಲೋಕಲ್ ಜನರು ಕೆಲಸ ಮಾಡ್ತಾ ಇರೋಂಥವ್ರು, ಇಲ್ಲೇ ಬೆಳ್ದಿರೋಂಥವ್ರು, ಅವರಿಗೆ ಮೇನ್ ಆಗಿ ಒಂದ್ ಒಳ್ಳೆ ಮೆಸೇಜ್ ಇದೆ. ಏನ್ ತಪ್ಪಾಗ್ತಿದೆ ನಮ್ಮಲ್ಲಿ, ಹೊರಗಿಂದ ಏನಕ್ ಬರ್ತಾ ಇದಾರೆ, ನಮ್ಮ ಪ್ಲಾಂಟರ್ಸ್ ಏನಕ್ಕೆ ಹೊರಗಿಂದ ಕರೆಸ್ತಾ ಇದಾರೆ, ಸೊ ಅದ್ರಿಂದ ನಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಪ್ಲಾಂಟರ್ಸ್ಗೂ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಇಲ್ಲಿ ಕೆಲ್ಸದವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಸೊ ಅದ್ರಲ್ಲಿ ಏನ್
ಕರೆಕ್ಷನ್ ಮಾಡ್ಕೋಬಹುದು ಅನ್ನೋದೊಂದು ಒಳ್ಳೆ ಮೆಸೇಜ್ ಇದೆ. ಸೊ ಅದಕ್ಕೆ ದಯವಿಟ್ಟು ನಮ್ಮ ಪ್ಲಾಂಟರ್ಸ್, ನಮ್ಮ ಇಲ್ಲಿಯವರು ಜನ ಎಲ್ಲರೂ ಬಂದು ನೋಡಬೇಕು ಈ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಕೇತ್ ಸರ್? ನನಗೆ ತುಂಬಾ ರೀಸನ್ ಇದೆ ಆಯ್ತಾ. ಒನ್ ಅವರ್ ಮಾತಾಡ್ತಾರೆ. ಪ್ರತಿಯೊಂದು ಜಾತಿ ಒಂದು ಇದಿದೆಯಲ್ಲ, ಅದು ಒಂದೊಂದು ನಮಗೆ ಒಂದೊಂದು ವಿಷಯಗಳನ್ನ ನಮಗೆ ಸಮಾಜ ಇದಕ್ಕೆ ಕೊಡ್ತಾ ಇರ್ತದೆ. ಈಗ ಜೇನು ಕುರುಬರು ಅಂತ ಹೇಳ್ತಾರೆ, ಮೊದಲು ಜೇನಿ ಕೈ ಹಾಕಿದವ್ರು ಜೇನು ಕುರುಬರಂತೆ. ಸೊ ಅದ್ರದ್ದೊಂದು ಕೊಡುಗೆ ನೋಡಿ, ಜೇನು ಎಷ್ಟು ವಿಷಯಗಳನ್ನ ಬಳಸ್ತಾ ಇದೀವಿ, ಎಷ್ಟು ಅದ್ರ ಮಹತ್ವ ತುಂಬಾ ಇದೆ. ಹೌದು. ಸೊ ಈ ತರ ಈಗ ನನ್ನ ಪ್ರಕಾರ ನಾನು ರೀಸೆಂಟ್ ಆಗಿ ನೋಡ್ದಂಗೆನೆ ಆ ಒಂದು ಬುಡಕಟ್ಟು ಸಮಾಜ ಅಳಿತಾ ಇದೆ ಅಂತ, ಅಳಿಸೋಗ್ತಾ ಇದೆ ಅನ್ನೋದು. ಅಂದ್ರೆ ಅವ್ರು ಎಲ್ಲೂ ಹೋಗ್ತಾ ಇದಾರೆ. ಈಗ ತುಂಬಾ ಜನ, ನಾವು ಈಗ ಮೊದಲೆಲ್ಲ ಗೋಣಿಗೊಪ್ಪದಲ್ಲಿ ಸಂಡೇ ಬಂದ್ರೆ ನಮ್ಗೆ ಕಾಣಿಸ್ತಾ ಇದ್ರು ಅವರೆಲ್ಲ ಗುಂಪು. ಈಗೆಲ್ಲ ಅಲ್ಲಿಗೆ ಅಸ್ಸಾಂ ರಿಪ್ಲೇಸ್ ಆಗಿದ್ದಾರೆ. ಸೊ ಇದು ದೊಡ್ಡ ಸಮಸ್ಯೆ. ಅವರೇ ಕಾಣ್ತಾರೆ ಈಗ. ಅವರು ಜಿಲೇಬಿ ಅಂಗಡಿಗಳನ್ನ ಇಟ್ಕೊಂಡು ವೆಡ್ನೆಸ್ಡೇ ಎಲ್ಲ ವಿರಾಜಪೇಟೆನಲ್ಲಿ ಅದೇ. ಯಾವುದೇ ಒಂದು ಧರ್ಮ ಜಾತಿ ಅಳಿಬಾರ್ದು ಅನ್ನೋದೊಂದು, ಅದ್ರ ಬೇರೆ ಬೇರೆ ವಿಷಯಗಳು ಇರ್ತವೆ ನಮ್ಗೆ ಕಲಿಯೋದು. ಆಮೇಲೆ ನಾವು ಪೂಜೆ ಮಾಡೋ ಪ್ರತಿಯೊಂದು ಪ್ರಕೃತಿನ ಪೂಜೆ ಮಾಡೋದು, ವಿಷಯಗಳು, ಮರನ ಪೂಜೆ ಮಾಡ್ತಾರೆ ಈಗ. ಅದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದು ಯಾವ್ದು ಅಳಿಬಾರ್ದು ಅನ್ನೋದೊಂದು, ಅದೊಂದು ಮೈನ್ ಇದಿತ್ತು. ಅದನ್ನ ಹೇಳೋಣ, ಅದು ಅಳಿಸಿ ಹೋಗ್ತಾ ಇದೆ, ಅದನ್ನ ಉಳಿಸ್ಕೋಬೇಕು ಅನ್ನೋದು. ಸೊ ಅದೊಂದು ಇದು. ಇಲ್ಲಿ ಈಗ ತುಂಬಾ ಜನ ಕೊಡಗಿನವರು ಆರ್ಮಿನಲ್ಲಿ ಇದ್ದಾರೆ. ಈಗ ಅಸ್ಸಾಂ ಅವರು ಅಂತ ಇಲ್ಲಿ ಬಂದು ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ, ಏನೂ ಇಲ್ಲ. ಯಾವತ್ತೋ ಒಂದ್ ದಿನ ಅವರೆಲ್ಲ ನಾವು ಬಾಂಗ್ಲಾದವರು ಅಥವಾ ನಾವು ಪಾಕಿಸ್ತಾನದವರು ಅಂತ ಹೇಳ್ಬಿಟ್ಟು ಇಲ್ಲಿ ಫ್ಯಾಮಿಲಿಗೆ ತಿರುಗಿ ಬಿದ್ದುಬಿಟ್ರೆ, ಈಗ ಆರ್ಮಿ ಅಲ್ಲಿ ಗಂಡ ಆರ್ಮಿಗೆ ಹೋಗಿದ್ದಾನೆ, ಹೆಂಡತಿ ಮಕ್ಳು ಇಲ್ಲಿದ್ದಾರೆ, ತಿರುಗಿ ಬಿದ್ದು ಇದ್ ಮಾಡ್ಬಿಟ್ರೆ ಹೋಯ್ತಲ್ಲ. ಬಾರ್ಡರ್ ಸ್ಟ್ರಾಂಗ್ ಆಗಿದೆ, ಇಲ್ಲಿ ಮೂಲ ಇದು ಇಲ್ಲಿ ವೀಕ್ ಆಗಿದೆಯಲ್ಲ. ಸೊ ಇದು ಈಗ ಕೆಲವರಿಗೆ ಅದು ಓಟು, ನಮ್ಗೆ ಓಟ್ ಆಗುತ್ತೆ ಅನ್ನೋದೊಂದು. ಅಯ್ಯೋ ಕೆಲವರು ಅಂತಾರೆ ಬಿಡು ನಮ್ ಕೆಲಸದವ್ರು ಸಿಕ್ಕಿದ್ರಲ್ಲ, ಪರ್ಮನೆಂಟ್ ಆಗಿರ್ತಾರೆ ಅಂತ ಆಧಾರ್ ಕಾರ್ಡ್ ಲೈನಲ್ಲಿ ಪರ್ಮನೆಂಟ್ ಇರ್ತಾರೆ ಅಂತ. ಯಾರೋ ಟೆರರಿಸ್ಟ್ಗಳು ಗನ್ ತಗೊಂಡು ಶೂಟ್ ಮಾಡಿ ಸ್ಟಾರ್ಟ್ ಮಾಡ್ರೆ ಏನ್ ಮಾಡೋದು? ಪಾಪ ಅವನು ಆರ್ಮಿನಲ್ಲಿ ಹೆಂಡತಿ ಮಕ್ಳು ಸೇಫ್ ಆಗಿದ್ದಾರೆ ಅಂತ ಅವನು ಧೈರ್ಯದ ಕೆಲಸ ಮಾಡ್ತಾ ಇರ್ತಾನೆ. ಹೆಂಡತಿ ಮಕ್ಳಿಗೆ ಬೆನ್ನ ಹಾಕಿ ಆ ಕಡೆ ಎದೆ ಕೊಟ್ಟು ನಿಂತಿರ್ತಾನೆ. ಇಲ್ಲಿ ಈ ಕಡೆ ಇದೇನೋ ಆಗ್ಬಿಟ್ರೆ ದೊಡ್ಡ ಥ್ರೆಟ್ ಅಲ್ವಾ ಇದು? ಹೌದು. ಸೊ ಈ ವಿಷಯನ ಯೋಚನೆ ಮಾಡಿದಾಗ ಇಲ್ಲ, ಇದನ್ನ ನಾವು ಹೇಳ್ಬೇಕಾಗತ್ತೆ ಅಂತ. ಅಸ್ಸಾಂ ಅವರು ಇಲ್ಲಿ ಭಾರತ ದೇಶದ ಪ್ರಜೆಗಳೇ ಬಂದು ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ. ಈಗ ನೋಡಿ 500 ರೂಪಾಯಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಅಲ್ವಾ ಅದು? ಸಿದ್ದಾಪುರದಲ್ಲಿ ನೋಡಿದೆ, ಒಂದು ವರ್ಷ ಹಿಂದೆ ಆಗಿರೋ ಒಂದು 4-5 ಜನ ಅಸ್ಸಾಂ ಅವರು, ಒಂದು ಸಣ್ಣ ಹುಡುಗಿ, ಸ್ಕೂಲ್ ಹೋಗ್ತಾ ಹುಡುಗಿನ, ಸ್ಕೂಲ್ ಅವಳು ಬಸ್ಸಿಂದ ಇಳಿದ್ಲು, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕಾಫಿ ತೋಟ ಮಧ್ಯೆ, ಅಲ್ಲಿ ಮನೆಗೆ ಅಷ್ಟು ದೂರ ಹೋಗ್ಬೇಕು, ಕರ್ಕೊಂಡು ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಇದು ನನಗೆ ಇದು ಹೇಳಿರೋದು. ಆಮೇಲೆ ಅವ್ರನ್ನ ಯಾರು ಏನು ಅಂತ ವಿಷಯನೇ ಇಲ್ಲ. ಸೊ ಇದು ದೊಡ್ಡ ವಿಷಯ ಅಲ್ವಾ ಇದು? ಸೊ ಇದ್ರ ಬಗ್ಗೆ ನಾವು ಈಗಲೇ ಕೇರ್ ತಗೊಂಡಿಲ್ಲ ಅಂದ್ರೆ, 100 ರೂಪಾಯಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡಿದ್ರೆ ಸಮಸ್ಯೆ ತಿರುಗಿ ಬಿದ್ರೆ ಏನ್ ಮಾಡ್ತೀವಿ ನಾವು? ಸೊ ಇದೆಲ್ಲ ಯೋಚನೆ ಬಂದಾಗ ಈ ಕತೆ ನನಗೆ ಇನ್ನ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ, ಇವನ್ ನಾವು ಕಾಫಿ ತೋಟಗಳಲ್ಲಿ ಗಲಾಟೆ ಮಾಡ್ತಾ ನಾವು ನೋಡ್ತಾನೆ ಇದೀವಿ, ಈಗ ನಡೀತಾನೆ ಇದೆ. ಸೊ ಇದನ್ನ ನಾವು ಅಷ್ಟು ಈಸಿಯಾಗಿ ಬಿಟ್ಬಿಟ್ರೆ ತಪ್ಪಾಗುತ್ತೆ ಅನ್ನೋದು ವಿಷಯ. ಅದಕ್ಕೋಸ್ಕರ ನಮ್ಮನ್ನ ನಾವು ಎಚ್ಚರ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ಲೇಬೇಕು ವಾಂಟೆಡ್ ಬಾಲ ಅಂತ. ಮೋಹನ್ ಸರ್? ಕೊಡಗಿನಲ್ಲೂ ಸಹ ತಾಂತ್ರಿಕ ವರ್ಗ ಇದೆ, ಒಳ್ಳೆ ಕ್ಯಾಮರಾಮ್ಯಾನ್ ಇದ್ದಾರೆ, ಒಳ್ಳೆಯ ಸಂಗೀತ ನಿರ್ದೇಶಕರಿದ್ದಾರೆ, ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಇದೆಲ್ಲವನ್ನು ಇಲ್ಲಿಯೇ ಅಂದರೆ ಲೋಕಲ್ ಆಗಿ, ಅಂದರೆ ಸ್ಥಳೀಯವಾಗಿ ನಾವು ಮಾಡ್ಬೋದು ಅಂತ ಹೇಳೋದನ್ನು ಈ ಒಂದು ವಾಂಟೆಡ್ ಬಾಲ ತಂಡ ಮಾಡಿದೆ. ಮತ್ತು ಇಲ್ಲಿ ಪ್ರತಿಯೊಂದು ಯಾವುದು, ಈಗ ಡಬ್ಬಿಂಗ್ ಆಗಿರಲಿ, ಆಮೇಲೆ ಅವರ ಕ್ಯಾಮರಾ ವರ್ಕ್ ಆಗಿರಲಿ, ಎಡಿಟಿಂಗ್ ಆಗಲಿ, ಕಲರಿಂಗ್ ಆಗಲಿ, ಪ್ರತಿಯೊಂದನ್ನು ಸಹ ನಾವು ಸ್ಥಳೀಯವಾಗಿ ಮಾಡ್ಬೋದು ಅಂತ ಹೇಳುವಂಥ ಒಂದು ಗಟ್ಟಿತನವನ್ನು ಈ ಚಿತ್ರದಲ್ಲಿ ಸಂಕೇತ್ ಅವರು ಮಾಡಿದ್ದಾರೆ ಅಂತ ನಾನು ನಮ್ಮ ಕೊಡಗಿನ ಜನತೆಗೆ ಹೇಳ್ಬೋದು. ಅದನ್ನು ಜನ ಬಂದು ಇದರಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಅಥವಾ ಹಾಲಲ್ಲಿ ಬಂದು ನೋಡಿದಾಗ ಇದರ ನಾವು ಏನು ಹೇಳಿದ್ದೀವಿ ಆ ಒಂದು ನಿಜಾಂಶ ಅಲ್ಲಿ ಗೊತ್ತಾಗ್ತದೆ. ನಿನ್ನೆ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರು ನಿನ್ನೆ ಫೋನ್ ಮಾಡಿದ್ರು. ರಂಜಿತ್ ಕಾವಲಪ್ಪರ ಇದ್ದಾರಲ್ಲ, ಅವ್ರ ಆರ್ಟಿಕಲ್ ನೋಡಿ ಅವ್ರು ಫೋನ್ ಮಾಡಿದ್ ನನಗೆ. ಅವ್ರು ನೋಡಿ ಅದನ್ನೇ ಹೇಳಿದ್ ನನಗೆ, ನೀವು ಅಲ್ಲಿ ಯಾವ್ದೋ ಒಂದು ಸಣ್ಣ ಟೌನ್ ಅಲ್ಲಿ ಇದ್ಕೊಂಡು ಶೂಟಿಂಗ್ ಮಾಡಿ ಮ್ಯೂಸಿಕ್ ಡಬ್ಬಿಂಗ್ ಎಲ್ಲ ಮಾಡ್ಬಿಟ್ಟು ನೀವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ರಲ್ಲ, ಗ್ರೇಟ್ ನೀವು ಅಂತ ಅವ್ರದ್ದು ಒಂದು ಅರ್ಧ ಗಂಟೆ ಮಾತಾಡಿದಾರೆ. ಸೊ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ಹಂಗೆ ನಾನು ಫಿಲಮ್ ಖಂಡಿತ ನೋಡ್ತೀನಿ, ತಂದೆ ತಾಯಿನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ನೋಡ್ತಾ ಮೀಟ್ ಮಾಡ್ತೀನಿ ಅಂತ ಹೇಳಿದಾರೆ. ಅಂಡ್ ಅವರು ಕೂಡ ಈ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಓ ಸರ್, ಇಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಅವ್ರನ್ನ ಪ್ರಜಾಸತ್ಯಕ್ಕೆ ಇಂಟರ್ವ್ಯೂ ಮಾಡಿದ್ದೆ ಸರ್. ಅಂದ್ರೆ ಉಷಾ ಮೇಡಮ್ ಇದಾರಲ್ಲ, ಉಷಾ ಮೇಡಮು ನನ್ನ ಗುರುಗಳು. ಆಮೇಲೆ ಗೊತ್ತಾಯ್ತು ನನಗೆ, ಹೀಗೆ ಟಗರು ಸಿನಿಮಾದು ಡೈರೆಕ್ಟರು ನಮ್ಮ ವಿರಾಜಪೇಟೆಯವರು, ಅದು ಚರ್ಚ್ ಸ್ಟ್ರೀಟ್ ಅಲ್ಲಿ ಅವ್ರ ಮನೆ ಅಂತ. ನೋಡಿದ್ರೆ ಉಷಾ ಮೇಡಮ್ ಮಗ ಅಂತ ಗೊತ್ತಾಯ್ತು. ಮತ್ತೆ ಅವ್ರದ್ದು 1 ಪೇಜ್ ಫುಲ್ ಹಾಕಿದ್ರು ಅವಾಗ ಪ್ರಜಾಸತ್ಯ ಪೇಪರ್ ಅಲ್ಲಿ ಇದ್ದೆ ನಾನು. ನಾವು ಈ ಟ್ರೈಪಾಡ್ ಯೂಸ್ ಮಾಡಿಲ್ಲ ನಮಗೆ, ಅಂದ್ರೆ ಟ್ರೈಪಾಡ್ ಈ ತರ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ. ಗಿಂಬಲ್
ಹಿಂಬಲಿಗೆ ಅವ್ರದ್ದೊಂದು ಕ್ಯಾಮರಾ ಪ್ಲಸ್ ಅದಕ್ಕೊಂದು ಮೌಂಟ್ ಅದೆಲ್ಲ ಆಗಿ 12 kg ಬೆಳಿಗ್ಗೆಯಿಂದ ಸಂಜೆವರೆಗೂ ಎತ್ಕೊಂಡಿರ್ತಾರೆ ಅವ್ರು. ಮೂವ್ಮೆಂಟ್ ಶೇಕ್ ಆಗಲ್ಲ, ಅಷ್ಟು ಹಾರ್ಡ್ ವರ್ಕ್ ಅಷ್ಟಿಷ್ಟು ಮಾಡಿಲ್ಲ ಇವ್ರು ಮಾತ್ರ. ಇವ್ರಷ್ಟು ಕಷ್ಟ ನಮ್ಮ ಶೂಟಿಂಗ್ ಅಲ್ಲಿ ಯಾರು ಮಾಡಿಲ್ಲ. ನಾವ್ ಏನೇ ಇದಿದ್ರು ಬಟ್ ಅವ್ರು ಕ್ಯಾಮರಾ ಇಟ್ಕೊಂಡು ಇದ್ರಲ್ಲಿ ಇಟ್ಕೊಂಡು ಮಾಡೋದಿದೆಯಲ್ಲ easy. ಅಷ್ಟು weight ಇಟ್ಕೊಂಡು ಹೌದು ಒಂದು 3 ದಿನ ಇತ್ತು ಅಷ್ಟೇ. ಜಿಗ್ಣೆ ಬೇರೆ ಅದನ್ನೇ ಹೇಳಿದ್ದು. ಹೌದು, ಅದ್ರ ನಮ್ ಬೈಗಳಗಳು ಕೇಳ್ಕೊಂಡು ಅದ್ರ ಜೊತೆ ಲೈಟ್ ನೋಡ್ಕೊಬೇಕು. ಇವ್ರು ಲೈಟ್ ಇದನ್ನೆಲ್ಲ ಮಾಡ್ಕೊಂಡು ಶಾರ್ಟ್ ಮೂವಿ ಅಂತ ಹೇಳುವಾಗಿಲ್ಲ, ನಾವು ನೋಡೋ ಪ್ರಕಾರ ಒಂದು ಒಳ್ಳೆ ಸೂಪರ್ ಮೂವಿ ಅಂತ ಹೇಳ್ಬೋದು. ಓಕೆ. ಅಂದ್ರೆ ನಮ್ಮ ತಂಡ ಅಚ್ಚುಕಟ್ಟಾಗಿ ಈ ಒಂದು ಸಿನಿಮಾವನ್ನ ಜನರ ಪ್ರೇಕ್ಷಕ ನಾವು ಇಷ್ಟ ಹೇಳೋದಿಲ್ಲ, ಅವ್ರು ನೋಡಿದ್ರೆ ಗೊತ್ತಾಗೋದು ಏನು ಅಂತ, ಹೇಳಿದ್ ನಿಜನ ಸುಳ್ಳ ಅಂತ. ವಾಂಟೆಡ್ ತಂಡ ಏನಿದೆ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗಿ ನೀವು ಮತ್ತೆ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಬಿಟ್ಟು ಸಂಕೇತ್ ಸರ್ಗೆ ಏನಾದ್ರು ಹೇಳಕ್ಕಿದ್ಯಾ? ಅದಿದ್ರೆ ನಾನು ಅದಕ್ಕೆ ರಿಲೇಟೆಡ್ ಪ್ರಶ್ನೆ ಕೇಳ್ತೀನಿ. ನೆಕ್ಸ್ಟ್ ಏನೇ ನಾನು ಮಾಡಿದ್ರು ಹಾ ನನಗೆ ಒಂದಿರುತ್ತೆ, ನನ್ನ ವಿರಾಜಪೇಟೆ ಅವರೇ ಬೆಳೆಸಿರೋದು ಅಂತ. ಯಾಕಂದ್ರೆ ಈಗ ನಾನು ಸ್ಟಾರ್ಟಿಂಗ್ ಇಲ್ಲೇ ಅಲ್ವಾ ಬೇಸ್ ಆಗಿರೋದು. ಈಗ ಇಲ್ಲಿ ಯಾರು ಬಂದು ಸಿನಿಮಾ ನೋಡಿಲ್ಲ ಅಂತ ಹೇಳಿದ್ರೆ ನನಗೆ ಮೋಸ್ಟ್ಲಿ ನಾನು ಕುಗ್ಗ್ ಹೋಗ್ಬಿಡ್ತಿದ್ದೆ. ಅಂದ್ರೆ ಇಲ್ಲಿ ಇವ್ರನ್ನ ಮೆಚ್ಚಿಸದೆ ನಾನು ಬೇರೆ ಎಲ್ಲಿ ಯಾರನ್ನೂ ಮೆಚ್ಚಕ್ ಆಗಲ್ಲ. ಸೊ ನನಗೆ ಅಂದ್ರೆ ವಿರಾಜಪೇಟೆ ನಮ್ಮ ಇಲ್ಲಿ ಜನ ನೋಡಿದಾರಲ್ಲ ಅವರೇ ನನ್ನ ಒಂದು ಮೇನ್ ನಿಲ್ಬು ಅಷ್ಟೇ. ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ. ಈಗ ಬಂದು ಪ್ರತಿಯೊಬ್ಬರು ವೀಕ್ಷಕರಲ್ಲಿ ಕೇಳೋದು, ದಯವಿಟ್ಟು ಇಷ್ಟು ಕಷ್ಟಪಟ್ಟು ಸಂಕೇತ್ ಅವರು ಹೊಸ ಒಂದು ಮೂವಿ ಮಾಡಿದ್ದಾರೆ, ಅದನ್ನು ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ತಂಡಕ್ಕೆ, ನಮ್ಮ ವಾಂಟೆಡ್ ಬಾಲ್ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀನಿ. ಓಕೆ ಸಂಕೇತ್ ಸರ್. ಅದೇ ಎಲ್ಲರೂ ಒಂದೇ. ನಾನು ಹೇಳಿದ್ರೆ ಇಷ್ಟುದ್ದ ಹೇಳ್ತೀನಿ, ಅಷ್ಟು ಹೇಳಲ್ಲ. ವೀಕ್ಷಕರೇ, ಕೊನೆಯದಾಗಿ ಏನು ಹೇಳೋದಂತಂದ್ರೆ, ನಮ್ಮ ಕೊಡಗಿನ ಕಲಾವಿದರೇ ಇದರಲ್ಲಿ ನಟನೆ ಮಾಡಿ, ನಿರ್ದೇಶನ ಮಾಡಿ, ಅದರಲ್ಲಿ ಕ್ಯಾಮರಾ ವರ್ಕ್ ಮಾಡಿ, ಸಂಗೀತ ಅಂದರೆ ಒಂದು ಸಿನಿಮಾದಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಎಲ್ಲ ವಿಚಾರಗಳನ್ನು ನಮ್ಮ ಕೊಡಗಿನ ಕಲಾವಿದರು, ಅದರಲ್ಲೂ ನಮ್ಮ ವಿರಾಜಪೇಟೆ, ನಮ್ಮ ಮಡಿಕೇರಿಯ ಕಲಾವಿದರು ಇದರಲ್ಲಿ ತಮ್ಮ ಒಂದು ಏನಂತಾರೆ ತನು ಮನ ಧನ ಎಲ್ಲವನ್ನ ಅರ್ಪಿಸಿ ಒಂದು ಸುಂದರವಾದ ವಾಂಟೆಡ್ ಬಾಲ ಚಿತ್ರ ನಿರ್ಮಾಣವನ್ನು ಮಾಡಿದ್ದಾರೆ. ಎಲ್ಲ ವೀಕ್ಷಕರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈಗ ವಿರಾಜಪೇಟೆ, ಈಗಾಗಲೇ ನೆಲ್ಲಿಹುದಿಕೇರಿ, ಜೊತೆಗಿನ ಮುಂದೆ ಮಡಿಕೇರಿ ಹಾಗೂ ಗೋಣಿಕೊಪ್ಪದಲ್ಲೂ ಕೂಡ ಶೋಸ್ ಇರುತ್ತೆ. ಎಲ್ಲರೂ ಒಂದು ಚಿತ್ರಮಂದಿರಕ್ಕೆ ಬಂದು ಇಂತಹ ಒಂದು ತಾಂತ್ರಿಕ ವರ್ಗ ನಮ್ಮ ಕೊಡಗಲ್ಲಿ ಇದೆ ಅಂತ ಹೇಳೋದಕ್ಕೇ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅದರಲ್ಲೂ ಸಂಕೇತ್ ಅವರು ಎಷ್ಟೊಂದು ಕೆಲಸಗಳನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಿರ್ದೇಶನದಿಂದ ಹಿಡಿದು ಏನು ಒಂದು ಚಿಕ್ಕ ಕೆಲಸ ಇರುತ್ತೆ ಪರದೆ ಹಿಂದೆ ಮಾಡೋ ಅಂಥದ್ದು, ಆ ಎಲ್ಲ ವಿಚಾರಗಳಲ್ಲೂ ಕೂಡ ಸಂಕೇತ್ ಅವರ ಒಂದು ಅಗಾಧವಾದ ಶ್ರಮ ಇದೆ. ಆ ಶ್ರಮವನ್ನು ನಾವೆಲ್ಲರೂ ಗೌರವಿಸೋಣ. ಈ ತಂಡಕ್ಕೆ ಶುಭವಾಗಲಿ ಅಂತ ನಮ್ಮ ಮೋಹನರಾಗ ಯೂಟ್ಯೂಬ್ ವಾಹಿನಿ ವತಿಯಿಂದ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವೆಲ್ಲರೂ ವಾಂಟೆಡ್ ಬಾಲ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಾ. ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ, ಸಾಕಷ್ಟು ಹೆಸರನ್ನು ಗಳಿಸಲಿ. ಸಂಕೇತ್ ಅವರು ಒಂದು ಕನ್ನಡ ಚಿತ್ರರಂಗಕ್ಕೆ ಅಥವಾ ಈ ಚಿತ್ರತಂಡನೇ ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಅಸೆಟ್ ಆಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್.